ನಮ್ಮ ತಮ್ಮೆಲ್ಲರ ನಡೆದಾಡುವ ದೇವರಾದಂತ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು, ಈ ಮಹಾಸ್ವಾಮೀಜಿಗಳು ಅವರ ಒಂದು ನೆನಪಿಗೋಸ್ಕರ ಅವರು ಮಾಡಿದ ಕಾರ್ಯದ ಒಂದು ಸವಿ ನೆನಪುಗಳು ತಮ್ಮೆಲ್ಲರಲ್ಲಿ ಉಳಿದುಕೊಳ್ಳಬೇಕು. ಅದರಂತೆ ಬರುವ ಒಂದು ತಿಂಗಳ ಕಾಲಾವಧಿಯಲ್ಲಿ ಈ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಕಾರ್ಯಕ್ರಮವನ್ನ ಯಾವ ರೀತಿಯಾಗಿ ನಿರೂಪಣೆ ಮಾಡುವುದಿದೆ, ಯಾವ ರೀತಿಯಾಗಿ ಆಚರಣೆ ಮಾಡುವುದಿದೆ ಅದೆಲ್ಲರ ಸರಿಯಾಗಿ ಸ್ವಾಮೀಜಿಯವರು ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮೂರಿನಲ್ಲಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ತಮ್ಮೆಲ್ಲರ ಆತ್ಮೀಯ ಹಾಗೂ ತಮ್ಮೆಲ್ಲರ ಆಧಾರದ ಗುರುಗಳಾದಂತ ಅಮೃತಾನಂದ ಮಹಾಸ್ವಾಮಿಗಳು ಇಲ್ಲಿ ನಮ್ಮೂರಲ್ಲಿ ಆಗಮಿಸಿದ್ದಾರೆ. ನಮ್ಮೆಲ್ಲರ ಊರಿನ ಗುರು ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ತಮ್ಮೆಲ್ಲರ ಪರವಾಗಿ ಈ ಊರಿನ ಹಳ್ಳಿ ಊರಿನ ಎಲ್ಲ ಭಕ್ತರ ಪರವಾಗಿ ಅವರನ್ನ ನಮ್ಮ ಹಳ್ಳಿ ಊರಿನಲ್ಲಿ ಸ್ವಾಗತ ಸುಸ್ವಾಗತ. ಅದರಂತೆ ಇವತ್ತಿನ ದಿವಸ ಈ ನಮ್ಮ ಗುರುಗಳ ಒಂದು ಸತ್ಕಾರವನ್ನ ನಮ್ಮೂರಿನ ಕುಮಾರಸ್ವಾಮಿ ಗುರುಗಳಿಗೆ ಒಂದು ಹಾರಾಕಿ ಅವರನ್ನ ಸ್ವಾಗತಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ಅದರಂತೆ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಕೂಡ ನಮ್ಮ ಸಿದ್ರು ಸಾಕೋರಿ ಮಾತಾಡಬೇಡ್ರಿ, ನೀವು ಮಾತಾಡೋದ್ರಿಂದ ಅವರ ಹೇಳ್ತಾರೆ ನೋಡೋದು ನಿಮ್ಗೆ ಸ್ವಾಗತ ಹಾಗೂ ಸತ್ಕಾರದ ಕಾರ್ಯಕ್ರಮ ಮುಗಿದ ನಂತರ ಇನ್ನು ಮುಂದೆ ತಮ್ಮೆಲ್ಲರಿಗೆ ಒಂದು ಆಶೀರ್ವಚನ ಗುರುಗಳು ತಮ್ಮೆಲ್ಲರಿಗೆ ಕೇಳ್ತಾ ತಾವೆಲ್ಲರೂ ಶಾಂತವಾಗಿ ಅವರನ್ನ ಆಲಿಸಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ. ವೇದಾಂತ ಕೇಸರಿ ಶ್ರೀಯವರ ಪವಿತ್ರ ಜ್ಞಾನಯೋಗಿ ಸಿದ್ದೇಶ್ವರಪ್ಪರವರ ಪವಿತ್ರ ಪಾತ್ಮಗಳಲ್ಲಿ ಭಕ್ತನಾಗಿ ಅವರ ಸ್ವರೂಪರಾಗಿರುವಂತಹ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳ ಶ್ರೀಚರಣಗಳಲ್ಲಿ ಭಕ್ತನಾಗಿ ಇವತ್ತ ಹಳ್ಳಿ ಗ್ರಾಮದಲ್ಲಿ ಸಿದ್ದೇಶ್ವರಪ್ಪರವರ ಗುರು ಮಹೋತ್ಸವ ಉತ್ಸವ ಭಾಳ ಚೆನ್ನಾಗಿ ಮಾಡಿರಲಿಲ್ಲ, ಭಾಳ ಭಕ್ತಿ ಜನ ಇಲ್ಲೆಲ್ಲ ಎಲ್ಲ ಹಳ್ಳಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಎಷ್ಟು ಚಂದ ರಂಗೋಲಿ ಅಂತ ಊರು ದಪ್ಪು ರಂಗೋಲಿ ಹಾಕೋದು, ಆಮೇಲೆ ಪುಷ್ಪಾರ್ಚನೆ ಮಾಡ್ಕೋದವರಿಗೆ ಇದು ಏನು ತೋರಿಸ್ಕೊಡ್ತದೆ ಅಂತಂದ್ರೆ ನೀವು ಮನಸ್ಸು ಸಹ ರಂಗೋಲಿ ಅದಕ್ಕೆ ತೋರಿಸ್ಕೊಡ್ತದೆ ಮತ್ತು ಹೂವಿನ ಅದನ್ನು ತೋರಿಸ್ಕೊಡ್ತದೆ. ಹೀಗೆ ಯಾವಾಗಲೂ ಅದು ಇದು ಕಾಣಬಾರ್ದಂತ ಏನು ಕಾಣಬೇಕು, ಒಳ್ಳೇದು ಕಾಣಬೇಕು. ಸಿದ್ದೇಶ್ವರಪ್ಪ ಅಂತಂದ್ರೆ ಜ್ಞಾನ ಸ್ವರೂಪ, ಅವ್ರ ಬಟ್ಟೆಯೂ ಬೆಳಗಿತ್ತು, ಆಮೇಲೆ ಅವರು ವ್ಯಕ್ತಿತ್ವನೂ ಬೆಳಗಿತ್ತು, ಅಂದ್ರೆ ಜ್ಞಾನದಿಂದ ಕೂಡಿತ್ತು. ಹ್ಯಾಂಗ ಸೂರ್ಯ ಸಕಲವಾಗಿ ಬೆಳಕನ್ನು ಕೊಟ್ಟಾಗ ಆಗ ಸಿದ್ದೇಶ್ವರಪ್ಪರು ಈ ಜಗತ್ತಿಗೆ ಜ್ಞಾನದ ಅಧಿಕಾರತೆಯನ್ನು ಕೊಟ್ಟಂತ ಏಕೈಕ ಮಹಾತ್ಮ ಸಿದ್ದೇಶ್ವರಪ್ಪ. ಅದಕ್ಕೆ ನೀವೆಲ್ಲ ಎಷ್ಟು ಹೋಗಿದ್ರೆ ಹಾಗೆ ಮಾಡಿ, ಇದೆಲ್ಲರಿಗೂ ಆದರ್ಶ. ಏನು ಮಾಡಿರಲ್ಲ ಈ ಕಾರ್ಯಕ್ರಮ ಎಲ್ಲ ಬೆಳಿಗ್ಗೆ ಹೋಗ್ತವೆ ಮತ್ತೆ ಎಲ್ಲರೂ ನಿಮ್ಮನ್ನು ಅನುಕರಣೆ ಮಾಡ್ತಾರೆ. ನಾವು ವಿಷಯ ರಂಗೋಲಿ ನೀಡಬೇಕು, ಶಿಸ್ತಾಗಿ ಮೌನವಾಗಿ ಸಂಯಮವಾಗಿ ಭಾಗಿಯಾಗಬೇಕು ಅಂತೇಳಿ ಇದೆಲ್ಲರಿಗೂ ಮಾದರಿ ಆಗ್ತದೆ. ಅದಕ್ಕೆ ಹಳ್ಳಿ ಗ್ರಾಮ ಅಂತಂದ್ರೆ ಅದು ಆಶ್ರಮದ ಧರ್ಮಗಳಿಂದ ಕೂಡಿರುವಂಥ ಗ್ರಾಮ. ಈ ಭಕ್ತಿ ಶ್ರದ್ಧೆ ನಿಷ್ಠೆ ಬಹಳ ಅನನ್ಯವಾಗಿ ಅಪೋಣ ಭಕ್ತಿಯನ್ನು ಮುಂದಿರಲಿಲ್ಲ. ಅದಕ್ಕೆ ಅಪೋಳು ಏನಿದ್ರಲ್ಲ ಹಂಗೆ ಅದೆಲ್ಲ ಇರಬೇಕು. ಆದಷ್ಟು ಅವ್ರು ಹೇಗಿದ್ರು ಅವ್ರ ಅನುಕರಣೆಯನ್ನು ನಾವು ಮಾಡಬೇಕು. ಅವಾಗ ನಮ್ಮ ಜೀವನ ಧನ್ಯ ಆಗ್ತದೆ, ಚಲೋ ಆಗ್ತದೆ. ಈಗ ನಾವು ಮನುಷ್ಯರಾಗಿ ಬಂದೇವಲ್ಲಿ ವಿಚಾರ ಮಾಡಲ್ಲ. ಅದಕ್ಕೆ ಎದಕ್ಕೆ ಬಂದೇವಿ ಅಂತಂದ್ರೆ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಕ್ಕೆ ನಾವು ಬಂದೇವಿ. ಹೌದಾ? ಈಗ 2ನೇ ತಾರೀಕಿನಿಂದ ಜನವರಿ 2ರಿಂದ 10ನೇ ತಾರೀಕಿನವರೆಗೂ ಆಶ್ರಮದಲ್ಲಿ ನಮ್ಮ ಭಾಗವತ ಗೌರಿ ಆಶ್ರಮದಲ್ಲಿ ಏನಿರ್ತದೆ ಗುರು ಮಹೋತ್ಸವ ಇರ್ತದೆ. ಅದಕ್ಕಾಗಿ ನಾವು ಎಲ್ಲ ಹಳ್ಳಿಯಲ್ಲೂ ಕೂಡ ಏನು ಮಾಡ್ತೀವಿ, ಒಂದು ಉತ್ಸವವನ್ನು ಮಾಡ್ತಾ ಇದ್ದೀವಿ. ಅದರ ನಿಮಿತ್ತ
ಅದಕ್ಕೆ ನಾವು ಈ ಶರೀರ ಕೊಟ್ಟಾಗ ದೇವರ ಬರೀ ಮನೆಯಾಗಿ ಬಿಡಿದ್ರು, ಬರೀ ಸಂಸಾರಕ್ಕಾಗಿ ಬಿಡಿದ್ರು. ಈ ಕೈಯಲ್ಲಿ ಹೇಳ್ತಾರೆ ನೀವು, ಈ ಕೈಯಲ್ಲಿ ಹೇಳ್ತಾರೆ ಇವರು ಅಂತ ಕೆಲಸ ಮಾಡಾಕವ, ಅದು ಹೌದು ಕೆಲಸ ಮಾಡಾಕದಾವ. ಇಲ್ಲಿ ಮನೆ ಕೆಲಸ ಮಾಡಾಕವ, ನೀವು ಮನೆ ಕೆಲಸ ಮಾಡಾಕಿಲ್ಲ. ಈ ಕೈ ಹೇಳ್ತಾವ ಅಂತಂದ್ರೆ ಈ ಬಾಟಿ ಹೇಳ್ತಾವ, ಬಾಟಿ ಹಿಡಿದು ತಂಬಾಕು ತಿಕ್ಕುವುದು ಅದಕ್ಕಿಲ್ಲ. ಈ ಕೈ ಇನ್ನೊಬ್ಬರಿಗೆ ಹೊಡಿದು ವಿಷಯ ಮಾಡೋದು ಅದಕ್ಕೆ ಕೈ ಇಲ್ಲ. ಕೈ ಎದಕ್ಕದಪ್ಪ ಅಂತ ಈ ಭೂಮಿ ಮಹೋತ್ಸವ ಕಾರ್ಯಕ್ರಮ ಬಂದದ, ಆ ಕಾರ್ಯಕ್ರಮಕ್ಕೆ ಸೇವಾ ಮಾಡಕ್ಕೆ ಸೇವಾ ಮಾಡಕ್ಕೆ ಈ ಕೈಯಿಂದ ಬರೀ ಸಂಸಾರಕ್ಕಾಗಿ ಬಳಸಬಾರ್ದು. ಏನು ದುಡ್ಡನ್ನ ಹಣವನ್ನು ಬರೀ ಸಂಸಾರಕ್ಕೆ ಕೊಟ್ಟರೆ ಪುಣ್ಯ ಬರುವುದಿಲ್ಲ. ಎದಕ್ಕೆ ಪುಣ್ಯ ಬರ್ತದೆ ಅಂತಂದ್ರೆ ಈ ಭೂಮೋತ್ಸವ ಕಾರ್ಯಕ್ರಮ ಬರ್ತದೆ, ಅದಕ್ಕೆ ನಮ್ಮ ಕೈಗೆ ಎಷ್ಟು ಶಕ್ತಿ ಆಗ್ತದೋ ಅಷ್ಟು ನಾವು ಕೊಡೋದನ್ನ ಕಲಿಬೇಕು. ಅದಕ್ಕೆ 100 ರೂಪಾಯಿ ಕೊಡಬೇಕು, ಮಕ್ಕಳ ಕೈಯಿಂದ ಮುಚ್ಚಿಸ್ಕೊಡ್ಬೇಕು. ನಾವು ಇನ್ನೇನು ಆಶ್ರಮಕ್ಕೆ ಅಪ್ಪೋ ಭೂಮೋತ್ಸವ ಕಾರ್ಯಕ್ರಮ ಕೊಡ್ತಾರೆ, ಇದು ಮುಟ್ಟು ಅಂತ ಹೇಳಿ ಆ ಮಗುವಿನ ಕೈಗೆ ನೀವು ಎಷ್ಟು ಕೊಟ್ಟಿಲ್ಲ ಎಲ್ಲ ಕೈಗೆ ಮುಚ್ಚಿಸ್ಕೊಡ್ಬೇಕು. ಎಲ್ಲ ಪುಣ್ಯ ಹೋಗ್ಬೇಕು. ನಾವೆಲ್ಲ ಉಂಡ್ರೆ ನಮ್ಮ ಹೊಟ್ಟೆ ಹೆಂಗೆ ಕುಂತದ, ಪ್ರತಿಯೊಬ್ಬರು ಪುಣ್ಯದ ಕೆಲಸವನ್ನು ಕಾರ್ಯವನ್ನು ಮಾಡಕ್ಕೆ ಭಗವಂತನ ಕೈ ಕೊಟ್ಟು ದಾನವನ್ನು ಮಾಡಬೇಕು ಅಂತೇಳಿ ಈ ಕೈಯನ್ನು ಕೊಟ್ಟ. ಅದಕ್ಕೆ ಹಳ್ಳಿ ಜನ ಇವೆಲ್ಲ ಬಹಳ ಒಳ್ಳೆಯ ಜನ, ಒಳ್ಳೆಯ ರೀತಿಯಿಂದ ನೀವು ಮಾತಾಡಬೇಕು, ಒಳ್ಳೆಯ ರೀತಿಯಿಂದ ಸತ್ಕಾರ್ಯವನ್ನು ಮಾಡಬೇಕು, ಈ ಶರೀರವನ್ನ ಒಳ್ಳೆಯ ರೀತಿಯಾಗಿ ಬಳಸ್ಕೋಬೇಕು. ಅವಾಗ ಪರಮಾತ್ಮ ಅಂತಾನೆ ಇವರಿಗೆ ನಾನು ಶರೀರ ಕೊಟ್ಟಿದ್ದಕ್ಕೂ ಧನ್ಯ ಆಯಿತು ಅಂತೇಳಿ ಅವನಿಗೆ ಇದೆಲ್ಲ ಅನಿಸ್ತದೆ. ಯಾರಿಗೆ ಭಗವಂತನಿಗೆ ಅದು ಬಿಟ್ಟು ನಾವು ಮಾಡಬಾರ್ದು ಮಾಡಿ ಏನು ಉಪಯೋಗ ಇಲ್ಲದ ಕೆಲಸ ಮಾಡಿದ್ರೆ ಅದು ಒಳ್ಳೆಯದಾಗುವುದಿಲ್ಲ. ಅದಕ್ಕೆ ಒಳ್ಳೆಯದನ್ನು ಹೇಳೋದು. ಅದಕ್ಕೆ ಅಪ್ಪಗಳು ಯಾವಾಗಲೂ ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ಯಾರು ಅಪ್ಪಗಳು? ಒಬ್ಬ ರಾಜ ದರ್ಬಾರದಲ್ಲಿ ಬಹಳ ಒಳ್ಳೆ ಪಂಡಿತ ಜ್ಞಾನಿ ಮನುಷ್ಯ ಕರಲ ಅಂತ ಕರೆದ ಕೂಡಲೇ, ನೋಡಪ್ಪ ಈ ಪ್ರಪಂಚದಲ್ಲಿ ಅತ್ಯಂತ ಕೆಟ್ಟ ವಸ್ತು ಯಾವುದದ, ಭಯಂಕರ ಕೆಟ್ಟ ಯಾವ್ದು ವಸ್ತು ಅದ, ಬಿಟ್ಟಾಡ್ಕೊಂಬ ಹೋಗುವಂತ ಯಾರು? ರಾಜ. ಅವ ಬಹಳ ಚಾಣಕ್ಯ ಜ್ಞಾನಿ ಮನುಷ್ಯ ಇದ್ದ. ಅವ 2 ದಿವಸ ಹುಡ್ಕಾಡ್ಕೊಂಬಂದ. ಬರದ ಮ್ಯಾಲ ನಿಂತ ರಾಜನ ಮುಂದೆ 2 ದಿವಸ ಆದ್ಮೇಲೆ ಮತ್ತೆಲ್ಲ ಸರಿ ಸೇರಿದ್ರು. ಎಲ್ಲ ತೋರಿಸು, ಅತ್ಯಂತ ಕೆಟ್ಟ ವಸ್ತು ಅಂತ ಎಲ್ಲ ತೋರಿಸೋದ್ ಕೂಡಲೇ ಮತ್ತೆ ಏನು ತಂದೆ ಕೂಡಲೇ ತಂದೆ ಮಹಾಪ್ರಭು ಅಂದ. ಎಲ್ಲ ತೋರಿಸುವಂತ ಕೂಡಲೇ ಅವಾಗ ಬಾಯಿಯಿಂದ ನಾಯಿ ಹೊರತಿದ್ದ ತಂದು ಅವಾಗ ಹೇಳ್ತಾನೆ, ಮಹಾಪ್ರಭು ಅತ್ಯಂತ ಕೆಟ್ಟ ವಸ್ತು ಅಂದ್ರೆ ನಾಯಿ ನೋಡಿ ಕೆಟ್ಟವ ಅನ್ನೋ. ಅವಾಗ ಒಂದು ಅಯ್ಯಾಂಗ ನೋಡಿ ಮಹಾಪ್ರಭು ಏನು ಮಾತಾಡೋದು ಅದು ಮಾತಾಡ್ತದೆ, ಬರೀ ಮೂರು ಸುದ್ದಿ ಮಾತಾಡ್ತದೆ. ಮುಂದೂ ತಲೆಲ್ಲ ಉಂಟದ ಮಾತಾಡೋದ, ಬೇರೆ ಸುದ್ದಿ ಮಾತಾಡ್ತದೆ. ಮತ್ತೆ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ತದ, ಮತ್ತೆ ಬೈಗಳನ್ನ ಬೈತದ, ಬಯಸ್ಕೊಂಡು ಬಡ್ಸ್ಕೊಂಡು ಕೊಡ್ತಾ ನಿಂತದ. ಮತ್ತ ಮನೆಯೆಲ್ಲ ಶಾಂತಿ ಮಾಡ್ತದ, ಸಮಾಜ ಹಾಳು ಮಾಡ್ತದ. ಯಾವುದು? ಅವಾಗ ಅಂದ್ಕೂಡಲೇ ಹೌದು ಕರೆಕ್ಟ್ ಆಗಿ ಹೇಳೋದು. ಕೆಳಗಿಗ ಈ ಬದು ಕೆಳಬೇಕು ಅಂದ್ರೆ ಈ ನಾಲಿಗೆ ಕೇಳ್ತದೆ. ಯಾರು ಕೆಳಗಾಗಿ ಮಾತಾಡ್ತಾರೆ, ಯಾರು ಹೊಸದಾಗಿ ಮಾತಾಡ್ತಾರೆ, ಯಾರು ಉಪಯೋಗ ವಿರುದ್ಧ ಮಾತಾಡ್ತಾರೆ, ಅವರಿಂದ ಈ ಬದುಕು ಹಾಳಾಗ್ತದೆ, ಊರು ಹಾಳಾಗ್ತದೆ, ಮನೆ ಹಾಳಾಗ್ತದೆ, ದೇಶ ಹಾಳಾಗ್ತದೆ. ಅದಕ್ಕೆ ಹೇಳ್ಬೇಕಾಗ್ತದೆ ನಿನಗೆ ತಗೋ ಅಂತ ಹೇಳಿ ಅವನಿಗೆ ಸತ್ಕಾರ ಮಾಡಿ ಬಹುಮಾನ ಕೊಡ್ತಾನೆ. ಯಾರು? ರಾಜ. ಕೊಟ್ಟ ಹೇಳ್ತಾನೆ, ಮಾತು ಹೇಳ್ತಾನೆ, ಅತ್ಯಂತ ಚಲೋ ವಸ್ತು ಯಾವ್ದ ಈ ಸರ್ತಿ ತೋಬಾ ಅಂತ. ಮತ್ತೆ 2 ದಿವಸ ಅವಕಾಶ ಕೊಡ್ತೀವಿ, ಆಯ್ತು ಮಹಾಪ್ರಭು ಅಂತೇಳಿ ಹೋಗ್ತಾರ. ಮತ್ತೆ 2 ದಿವಸ ಮತ್ತೆ ಸರಿ ಸೇರಿರ್ತದೆ. ಸೇರಿದ ಮ್ಯಾಲ ಏನಪ್ಪ ಮತ್ತ ಅತ್ಯಂತ ಚಲೋ ವಸ್ತು ಅಂದ್ರೆ ತಂಗಿ ಎಲ್ಲ ಅಂತ ಕೇಳ್ತಾನೆ. ಯಾರು? ರಾಜ. ಅವಾಗ ಮಹಾಪ್ರಭು ತಂಗಿ ಕಾಣಲಿಲ್ಲ, ತಂಗಿ ತೋರಿಸ್ತೀನಿ ಅಂತೇಳಿ ಮಾತೇನು ಮಾಡ್ತಾನೆ, ಮಾತನ್ನ ಆಗಿ ಹೊರಟಿಲ್ಲ. ಇದೇ ನೋಡಿ ಮಹಾಪ್ರಭು ಅತ್ಯಂತ ಚಲೋ ವಸ್ತು ಅಂತಂದ್ರೆ ಇದು ಬಿಟ್ಟಿರೋದಿಲ್ಲ. ಹೋಸತಿಯಲ್ಲಿ ಅತ್ಯಂತ ಕೆಟ್ಟ ವಸ್ತು ಅಲ್ಲಿ ಮತ್ತೆ ಚಲೋ ಆಯಿತು. ಅವಾಗ ಹೇಳ್ತಾನೆ, ಮಹಾಪ್ರಭು ಈ ನಾಲಿಗೆ ಅಂತ ಹೇಳಿ ಮಹಾತ್ಮರೆಲ್ಲ ವೇದ ಉಪನಿಷತ್ತುಗಳು ಹೇಳ್ಯಾರ, ವಚನಗಳು ಹೇಳ್ಯಾರ, ಪದ್ಯಗಳು ಹೇಳ್ಯಾರ, ದಾಸ ಸಾಹಿತ್ಯಗಳು ಹೇಳ್ಯಾರ. ಏನು ವಚನ ಹೇಳಿದ್ರ ಎಲ್ಲವೂ ಹರಡು ಹೋಗಿ ಹೇಳಿಲ್ಲಪ್ಪ ಅಂತ ಈ ನಾಲಿಗೆ ಬರ್ತದೆ. ಮತ್ತು ಮಹಾತ್ಮರು ಅನುಭವ ಹೇಳೋದು ಈ ನಾಲಿಗೆಯಿಂದಲೇ. ಈ ನಾಲಿಗೆಯಿಂದ ಈ ಪ್ರಪಂಚವನ್ನ
ಸುಂದರ ಮಾಡ್ಯಾರ, ಅದಕ್ಕೆ ಇನ್ನು ಅದೇ ಶ್ರೇಷ್ಠ ಮಹಾಪ್ರಭು ಅವಾಗ ಮಹಾತ್ಮ ರಾಜ ಹೌದು ನೀ ಹೇಳಿದ ಕರೆಕ್ಟದ. ಯಾರು ಚಲೋ ಚಲೋ ಮಾಡ್ಯಾರ ಈ ಜಗತ್ತನ್ನ ಏನ್ ಮಾಡ್ಯಾರ ಸ್ವರ್ಗವಾಗಿ ಮಾಡ್ಯಾರ. ಅಪ್ಪೋಡು ಇದೇನಾಗಿ ಇಟ್ಕೊಂಡು ಈ ಪ್ರಪಂಚವನ್ನು ಮಾಡು, ಸ್ವರ್ಗವನ್ನಾಗಿ ಮಾಡು, ಸ್ವರ್ಗವನ್ನಾಗಿ ಮಾಡು. ನಮ್ಮೂರೆಲ್ಲ ಅವೇ ಆಗಿರೋ ಬೆಳಿಗ್ಗೆ ಎದ್ದು ಕೂಡಲೇ ನೀನು ಯಾವುದು ಇದೇನಾಗಿ ಅದೇ ಇದೇನಾಗಿಯಿಂದ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಸಿದ್ದೇಶ್ವರಾಯ ನಮ ಅಂತೇಳಿ ಅಪ್ಪಗಳ ಹೆಸರು ಮಹಾತ್ಮರ ಹೆಸರು ಕೋಟ ಏನಿರ್ತದೆ ಮನೆಯೊಳಗೆ ಏನಿರ್ತದೆ ಭಕ್ತಿ ಇರ್ತದೆ. ಅದೇ ಮನೆಯೊಳಗೆ ಕೈ ಮುಡ್ಕೋತ ಕಾಲು ಮುಡ್ಕೋತ ಹಣ್ಣು ಕಡ್ಕೋತ ಏನಿರ್ತದೆ ಏನಾಗ್ತದೆ ಅದು ಹಂಗೆ ಆಗ್ತದೆ. ಹೌದಾ? ಅದಕ್ಕೆ ತಾಯಿಯರು ಇವು ಗಣಮಕ್ಳು ಮಾತಾಡೋದು ಹೊಡಿತಾವ, ಹೆಣ್ಮಕ್ಳು ಹಂಗೆ ಬಾಯಿ ಹೊಡಿತಾರೆ. ಹೆಣ್ಮಕ್ಳು ಜೋರಾಗಿ ಬಾಯಿ ಮಾಡ್ತಾರೆ, ಹೆಣ್ಮಕ್ಳು ಬಾಯಿ ಮಾಡ್ತಾವ ಹೊಡಿತಾವ. ಹೌದ? ಅದಕ್ಕೆ ಈ ಬಾಯಿಂದ ಎಲ್ಲವನ್ನ ನಿರ್ಮಾಣ ಆಗ್ತದೆ ಅಂತ ಹೇಳಿ ಅಪ್ಪೋಡ್ ತೋರಿಸ್ಕೊಂಡು ಅದಕ್ಕೆ ಅಪ್ಪೋಡು ಕೂಡಲ ಸರಿಗಳ ಶರಣರು ಮನೆಯರಿಗೂ ಮಾತನಾಡಿದರೆ ಈಗಲೇ ಕಾಣಬಹುದು. ಮಾತು ಜ್ಯೋತಿರ್ಲಿಂಗ, ಅದು ಸ್ಫಟಿಕದ ಶಲಾಕಿ ಮುತ್ತಿನ ಹಾರ. ಹಂಗ ಪೂಜೆ ಅಪ್ಪೋಡು ಮಾತು ಏನ್ ಮಾಡಬೇಕಪ್ಪ ಅಂದ್ರೆ ಅದು ಜ್ಯೋತಿರ್ಲಿಂಗ ಮಾಡೋದು, ಮಾತು ಅನ್ನೋದು ಮಹಾಲಿಂಗ ಮಾಡೋದು. ಹಂಗ ಅಪ್ಪೋಡು ಹೇಳಿದ್ರೆ ನುಡಿದು ಸೂತ್ರದಿಂದ ಆಗಲಿಲ್ಲ. ನಾವೆಲ್ಲ ನುಡಿದು ದುಃಖಕ್ಕೊಳಗಾಗ್ತೀವಿ, ನಾವು ನೋಡಿದ ಕೂಡ ಕಷ್ಟ ಸುಖ ಪ್ರಾರಂಭ ಆಗ್ತಾವ. ಆದ್ರೆ ಮಹಾತ್ಮರು ನೋಡಿದ್ರೆ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ನಿರ್ಮಲ ಚೈತನ್ಯ ಉಂಟಾಗ್ತದೆ, ಎಲ್ಲರ ಮನಸ್ಸಿನಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಮೂಡ್ತದೆ. ಅದಕ್ಕೆ ನುಡಿ ಹೇಗಿರಬೇಕು ಅಂತಂದ್ರೆ ನಾನು ಚೆನ್ನಾಗಿರಬೇಕು, ಇನ್ನೊಬ್ಬರಿಗೂ ಚೆನ್ನಾಗಿರಬೇಕು, ಹೇಳೋರಿಗೂ ಖುಷಿ ಕೊಡಬೇಕು, ಕೇಳೋರಿಗೂ ಖುಷಿಯಾಗಿರಬೇಕು ಅಂತ ಅಮೃತ ವಾಣಿಗಳನ್ನ ನಾವು ಇವೆಲ್ಲ ಹೇಳಬೇಕು. ಅದು ಅಪ್ಪೋರು ಹೇಳಿ ಹೋಗ್ಯಾರ. ಈಗ ಪೂಜೆ ಅಮೃತಾನಂದ ಅಪ್ಪೋರು ಇವೆಲ್ಲ ಹೇಳಾಕತ್ತಾರೆ. ಎಂತೆಂಥ ಕಾರ್ಯಕ್ರಮಗಳು ಮನೆ ಎಲ್ಲಿ ಚರ್ಚೆಗಳ ಬಗ್ಗೆ ಎಂತ ಅಭೂತಪೂರ್ವವಾಗಿರುವಂತಹ ಕಾರ್ಯಕ್ರಮ ಬೆಳಗ್ಗೆ ಪ್ರವಚನ ಆಯ್ತು. ಎಲ್ಲರ ಸಿದ್ದೇಶ್ವರ ಪೂರ್ವ ಅಂತಂದ್ರೆ ಇಲ್ಲಿ ಆಮೇಲೆ ಮಾತಾಡ್ತಾರೆ. ಸಿದ್ದೇಶ್ವರ ಪೂರು ಎಲ್ಲಿ ಹೋಗಿಲ್ಲ. ಸಿದ್ದೇಶ್ವರ ಪೂರು ಎಲ್ಲದ ಅಂತಂದ್ರೆ ಎಲ್ಲಿ ಒಳ್ಳೆ ಒಳ್ಳೆ ಮಾತುಗಳನ್ನ ಆಡ್ತಿರ್ತಾರ, ಎಲ್ಲಿ ಉಪನಿಷತ್ತುಗಳು ಹೇಳ್ತಿರ್ತಾರ, ಅವರ ಈ ಯಾರು ಪೂಜೆ ಅಮೃತಾನಂದ ಆ ಜ್ಞಾನ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವೆಲ್ಲ ಧನ್ಯರು. ನಾ ಹೇಳಿದೆಲ್ಲ ಹಳ್ಳಿ ಜನರೆಲ್ಲ ಈ ಕಾರ್ಯಕ್ರಮ ಯಾರು ಅಂತಂದ್ರೆ ಸಿದ್ದೇಶ್ವರಪ್ಪ ಕಾರ್ಯಕ್ರಮ ಅದ. ಅದು ಯಾರ ಕಾರ್ಯಕ್ರಮ? ನಿಮ್ಮೆಲ್ಲರ ಕಾರ್ಯಕ್ರಮ. ನೀವು ಅನ್ಬೋದು ನಮಗೇನು ಒಳಿತಾಗ್ತದೆ ಅಂತ ಹೇಳಿ. ಒಳಿತ ಎದ್ರೊಳಗದ ಅಂತಂದ್ರೆ ಜ್ಞಾನದಲ್ಲ, ಹಣದಿಂದ ಒಳಿತ ಆಗುವುದಿಲ್ಲ ಅಂತ ಮನುಷ್ಯ. ನಿಮ್ಮಂತ ಆಸ್ತಿ ಅಂತದಿಂದ ಒಳಿತ ಆಗುವುದಿಲ್ಲ. ಯಾರ ಕಡೆ ಸಂಸ್ಕಾರ ಸಂಸ್ಕೃತಿ ಜ್ಞಾನ ಇರ್ತದ ಅವ್ರ ಮನೆ ಹೇಳ್ತದ, ಅವ್ರಿಗೆ ಏನಿರಲ್ಲ ಮಾನವೀಯತೆ ಇರ್ತದ. ಅಲ್ಲಿ ತಂದೆ ತಾಯಿ ಅಪ್ಪ ಅವ್ವ ಬಂಧು ಬಳಗ ಬಾಂಧವ ಇದ್ರ ಮ್ಯಾಲ ನಿಂತದ, ಹಣದ ಮ್ಯಾಲ ನಿಂತದ್ರೆ ಈ ಪ್ರಪಂಚ. ಮೊದಲೇ ಹಣ ಇತ್ತು, ಭೂಮಿ ಬರೋದ್ರ ಮುಂಚೆ ಹಣ ಇರಲಿಲ್ಲ, ಅಲ್ಲಿ ಗುಣ ಇತ್ತು. ಅದಕ್ಕೆ ಗುಣದಿಂದ ಹಣ ಹೊರತು ಹಣದಿಂದ ಗುಣ ಅಲ್ಲ. ಇದನ್ನು ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ 2 ರಿಂದ 10ರವರೆಗೂ ನಡೆಯುವಂತಹ ಗುರು ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾನಾ ಕಾರ್ಯಕ್ರಮ ಆಗ್ತವೆ. ರೈತ ಸಮಾವೇಶ ಆಗ್ತದೆ, ರೈತರ ಕಾರ್ಯಕ್ರಮ ಆಗ್ತದೆ, ಜನಪದ ಮತ್ತು ಸಂಸ್ಕೃತಿ ಕಾರ್ಯಕ್ರಮ ಆಗ್ತದೆ, ಆರೋಗ್ಯ ಕ್ಷೇತ್ರದ ಕಾರ್ಯಕ್ರಮ ಆಗ್ತದೆ, ಆಮೇಲೆ ಶಿಕ್ಷಣದ ಕಾರ್ಯಕ್ರಮ ಆಗ್ತದೆ. ಈಗ ದಿವಸ ಒಂದೊಂದು ಕಾರ್ಯಕ್ರಮ ಆಗ್ತವೆ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗಿಯಾಗಬೇಕು. ತಮ್ಮ ಮನ ಹೃದಯದಿಂದ ನೀವೆಲ್ಲ ಸೇವೆ ಮಾಡಬೇಕು. ಯಪ್ಪ ನಮ್ಮೂರಿಗೆ ಹಿಂಗಾಗ್ಯಾವ ತಗೊಳ್ರಿ ಅಂತ ಹೇಳಿ ಅಲ್ಲಿದ್ದಂತಹ ಯಾರು ಕಾರ್ಯಕರ್ತರಿಗೆ ನಾವು ತಂದು ಒಪ್ಪಿಸ್ಬೇಕು. ನಾವು ಯಾರು ಹೇಳಂಗಿಲ್ಲ, ತಿಳಿದವ್ರಿ ಆಗ ತಿಳ್ಕೊಳ್ಳಿ. ಪ್ರತಿಯೊಬ್ಬರು ತಾವು ತಮ್ಮ ಕೈಗೆ ಆದಷ್ಟು ಪುಣ್ಯದ ಕೆಲಸವನ್ನ ನಾವು ಮಾಡಬೇಕು. ಅದು ಏನೈತಿಲ್ಲ ಸಾರ್ಥಕತೆ ಉಂಟಾಗ್ತದೆ. ಹೇಳಿಲ್ಲ ಇದು ಎಲ್ಲರೂ ಕೊಡ್ತದೆ ಕೈ ಕೊಡಂಗಿಲ್ಲ, ಸರಿಯಾಗಿ ಹೋಗಿ ಕೊಡ್ತದೆ. ಅದೇನಾಯ್ತು, ನೀವೇನು ಗಳಿಸಿರುವಂತ ಪುಣ್ಯ ಕಡಿಮೆ ಆಯ್ತು. ಮತ್ತೆ ನೀವು ಯಾವ ಕ್ರೂರ ಜನ್ಮದಲ್ಲಿ ತಾಯಿ ಮಕ್ಕಳಿಗೆ ಗೊತ್ತಿಲ್ಲ. ಅದೇ ಈ ಕೆಲಸ ಸಾರ್ಥಕವಾಗಿರಪ್ಪ ಅಂದ್ರೆ ನನ್ನ ಜೀವನ ಹುಟ್ಟಿದ ಒಬ್ಬ ಬಹಳ ಕೆಲಸ ಮಾಡ್ತಿದ್ದಾರೆ. ಅದು ಹೇಳಿ ನಾವು ಮುಗಿಸ್ಬಿಟ್ಟಿದ್ವಿ. ಬಹಳ ಕೆಲಸ ಮಾಡ್ತಿದ್ದಾರೆ. ಏನು ಕೆಲಸ ಮಾಡವ ಅಂತಂದ್ರೆ ಒಳ್ಳೆ ಕೆಲಸ ಮಾಡಿದ್ದೇ ಗೊತ್ತಿಲ್ಲ.
ಅವ ಒಂದ್ ದಿವಸ ದಾನ ಧರ್ಮವನ್ನು ಮಾಡವಲ್ಲ, ಒಂದ್ ದಿವಸ ಸತ್ಸಂಗದಲ್ಲಿ ಹೋದವಲ್ಲ, ಒಂದ್ ದಿವಸ ಗುರುಗಳ ಸಮೀಪ ಕೂತ್ಕೊಂಡು ಹಿತವಚನವನ್ನು ಕೇಳವಲ್ಲ, ಗುರುಗಳ ಪಾದಸ್ಪರ್ಶವನ್ನು ಮಾಡವಲ್ಲ. ಅವ ಏನ್ ಹೋಗ್ತಿದ್ದ ಅಂದ್ರೆ ಒಬ್ಬ ವೇಶ್ಯ ಮನೆಗೆ ಹೋಗ್ತಿದ್ದ, ಮತ್ತೆ ಕುಡಿಯೋದು ತಿನ್ನೋದು ಚಟ ಮಾಡೋದು ಇದೆಲ್ಲ ಮಾಡ್ತಿದ್ದ. ಒಂದ್ ದಿವಸ ಏನಾಯ್ತು ಅಂತಂದ್ರೆ ಆ ಮನುಷ್ಯ ಹೂ ತಗೊಂಡು ಹೋಗ್ತಿದ್ದ, ಯಾರಿಗೆ? ಪ್ರೇಯಸಿಗೆ ಹೂ ಹೊಡ್ಕೊಂಡು ಹೋಗ್ತಿದ್ದ. ಹೋಗ್ಬೇಕಾದ ಮಲ್ಲಿಗೆ ಹೂಗಳು ಒಂದು ಜರದು ಕೈಯಿಂದ ಕೆಳಗೆ ಬಿದ್ದ ಕೂಡಿ ಅವಾಗ ಏನಂತವ, ಈ ಹೂ ಏನು ಬಿದ್ದದ ಏನ್ ತಗೋದು ಅಂತ ಹೇಳಿ ಬಿದ್ದ ಹೂ ಏನಂದ ಶಿವಾರ್ಪಣ ವಸ್ತು ಅಲ್ಲ. ಅದೇ ಫಸ್ಟ್ ಒಂದು ಬಾಯಿಗೆ ಬಂದಿದ್ದು ಶಬ್ದ ಯಾವುದು? ಶಿವಾರ್ಪಣ ವಸ್ತು ಅಂತೇಳಿ ಅಂದ. ಕೆಲವು ದಿವಸ ಆದ್ಮೇಲೆ ತಿಳ್ಕೊಂಡ. ಸತ್ತ ಮ್ಯಾಲ ಅವನಿಗೆ ಒಯ್ದು ಯಾರು ಎಲ್ಲಿ ಒಯ್ದ್ರು ಅಂತಂದ್ರೆ ಸ್ವರೂಪ ಒಯ್ದು. ಅವಾಗ ಅದೇ ಊರಿದ್ರು ಅಲ್ಲೆಲ್ಲ ಇದ್ರು ಸ್ವರೂಪ ಇಲ್ಲಿ ಯಾಕೆ ಬಂದ ಅಂತಂದ್ರು. ಇವ ಒಂದ್ ದಿವಸ ಒಳ್ಳೆ ಕೆಲಸ ಮಾಡದವಲ್ಲ, ಇವ ಇಲ್ಲಿ ಯಾಕೆ ಬಂದ ಅಂದ ಕೂಡಲೇ ಅವಾಗ ಪರಮಾತ್ಮ ಅಂದ, ನೋಡು ಒಂದ್ ದಿವಸ ಮೈ ಐತಲ್ಲ, ಹೂ ಒಯ್ಯಕತ್ತಿದ್ದ, ಹೂ ಒಯ್ಯುವ ಮುಂದ ಒಂದು ಹೂ ಬಿತ್ತು. ಆ ಹೂವ ಶಿವಾರ್ಪಣ ವಸ್ತು ಅಂದ, ಅದು ಬಂದು ನನ್ನ ಸತ್ತು, ಅದಕ್ಕೆ ಇವನಿಗೆ ಒಂದ್ ದಿವಸ ಸ್ವರ್ಗದ ಜಾಗ ಅದ ಅಂದ. ಯಾರು? ನಾಳೆ ಒಂದ್ ದಿವಸ ಒಯ್ತಾನ, ಮತ್ ನಾಳೆ ಹೋಗ್ತಾನೆ ಹೋಗ್ತಾನೆ. ಹಾಗ ಎಲ್ಲ ಸಂಸಾರ ಮಾಡಿದ್ರಿ, ಬರೀ ಹೆಂಡತಿಯಾಗಿ ಮಕ್ಕಳಿಗಾಗಿ ಅವ್ರಿಗಾಗಿ ಇವ್ರಿಗಾಗಿ ಏನೇನು ಮಾಡಿದ್ರಿ, ಇದಕ್ಕಾಗಿ ಖರ್ಚು ಮಾಡ್ಕೊಡಿ ಅಂದ್ರೆ ಅದೇನು ಏನ್ ಬರುವುದಿಲ್ಲ. ಹೋಗ್ತೀವಿ. ಆದ್ರೆ ಯಾವಾಗ ಅದಕ್ಕೆ ಒಂದು ಅವಕಾಶ ಬಂದಾಗ, ಗಾಳಿ ಬಿಟ್ಟಾಗ ಕೂಡಿಕೊಳ್ಳಿರಲಿಲ್ಲ, ಗಾಳಿ ನಿಮ್ಮ ಅಧೀನ ಬಂದ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ಬಂದ, ಅಪೂರ್ವ ಸೇವಾ ಮಾಡುವಂತ ಸೌಭಾಗ್ಯ, ದಾನ ಧರ್ಮ ಮಾಡುವಂತ ಸೌಭಾಗ್ಯ ಒದಗಿರುವಂತದ. ಅದಕ್ಕೆ ನೀವು ಹಳ್ಳಿಯವರು ಎಲ್ಲಾ ರೀತಿಯಿಂದ ತರುಣದಿಂದ ಸೇವೆಯನ್ನು ಮಾಡಿ ನಿಮ್ಮ ಜೀವನವನ್ನು ಸಾಧನೆ ಮಾಡಿಕೊಳ್ಳಿ. ಓದ್ ಕೂಡ ಬೇಕು, ಯಾರು? ಪರಮಾತ್ಮ ಬೇಕು. ಇವ ಒಳ್ಳೆ ಕೆಲಸ ಮಾಡಿದ, ಇವನ್ನೆಲ್ಲ ಇರಲಿ ಅಂತ ಅನ್ಬೇಕು. ಸಿದ್ದೇಶ್ವರ ಅನ್ಬೇಕು, ಇವನ ಸೇವೆ ಮಾಡಿದ ಬಾ ಭಕ್ತ ನೋಡಿ ನೀವೆಲ್ಲ ಸೇವಾ ಮಾಡಿಕೊಂಡು ಏನಿದ್ರು ನಿಮ್ಮ ಜೀವನವನ್ನು ಕೃತಾರ್ಥ ಮಾಡ್ಕೊಳ್ಳಿ. ಹಳ್ಳಿ ಜನ ನೋಡಿ ನನಗೆ ಬಹಳ ಖುಷಿ ಆಯಿತು. ನಿಮ್ಮ ಭಕ್ತಿ ಸಂಸ್ಕಾರ, ಈ ಸಂಸ್ಕಾರವನ್ನು ನಿಮ್ಮ ಮಕ್ಕಳಿಗೆ ಕೊಡಿ ಅಂತೇಳಿ ನಾನು ಬಹಳ ಪ್ರಕಟಣೆ ಕೇಳ್ಕೊಳ್ತೀನಿ. ಯಾಕಂದ್ರೆ ಮುಂದೆ ಮಕ್ಕಳಿಗೆ ಹಾಕೋಬೇಡ್ರಿ, ದುಡ್ಡು ಕೊಡಬೇಡ್ರಿ, ಅವ್ರಿಗೆ ಏನೇನು ಕೊಡಕ್ಕೆ ಹೋಗಬೇಡ್ರಿ. ಅವ್ರಿಗೆ ಒಂದು ಸಂಸ್ಕಾರ ಕೊಡಿ, ಅವ್ರಿಗೆ ಭಕ್ತಿ ಕೊಡ್ರಿ, ಅವ್ರಿಗೆ ಜ್ಞಾನ ಕೊಡ್ರಿ, ಶ್ರದ್ಧೆ ಕೊಡ್ರಿ, ಇಷ್ಟೇ ಕೊಡ್ರಿ. ಅವಾಗ ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ನೀವು ವಯಸ್ಸಾದ್ಮೇಲೆ ನಿಮ್ಮ ಪ್ರೀತಿ ಕೊಡ್ತಾರ. ಇಷ್ಟು ಹೇಳಿ ಬಹಳ ಅಭೂತಪೂರ್ವವಾಗಿ ಇದು ಗುರು ಉತ್ಸವ, ಅಪೂರ್ವ ಮಹೋತ್ಸವ ಬಹಳ ಚೆನ್ನಾಗಿ ನಿಮ್ಗೆ ನಡೆಸ್ಕೊಡ್ರಿ. ನಿಮಗೆಲ್ಲ ಭಗವಂತ ಆರೋಗ್ಯ, ಸಂಪತ್ತು ಮತ್ತು ಶಾಂತಿ ಸಮಾಧಾನದಿಂದ ಕೊಟ್ಟು ಕಾಪಾಡಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮೆಲ್ಲ ಈಗಾಗಲೇ ಪೂಜ್ಯರು ಎಲ್ಲ ಮಾತುಗಳನ್ನು ಹೇಳಿದ್ದಾರೆ. ನೀವು ಬಹಳ ಚಲೋ ಮಾಡ್ರಿ ಅಂತ ನಿಮ್ಗೆ ಹೇಳಿದ್ರು. ನಮಗೇನು ಚಲೋ ಮಾಡ್ರಿ ಅಂತ ಬಹಳ ಅನಿಸಿಲ್ಲ, ಸ್ವಲ್ಪ ಮಾಡ್ಯಾರಷ್ಟೇ. ಗುರು ಉತ್ಸವ ಕಾರ್ಯಕ್ರಮ ಅವ್ರು ನಿಮ್ಗೆ ಯಾವುದಕ್ಕೆ ಚಲೋ ಮಾಡ್ರಿ ಅಂತ ಹೇಳಿದಾರೋ ಅಂದ್ರೆ, ಇವತ್ತು ಅಮಾವಾಸ್ಯೆ, ಅದರಲ್ಲಿ ಬಹಳಷ್ಟು ಕಡೆ ಎಲ್ಲ ಉತ್ಸವಗಳದಾವ, ಜಾತ್ರೆಗಳದಾವ, ಮನೆಯಲ್ಲಿನೂ ಎಲ್ಲ ಕಾರ್ಯ ಇರ್ತದೆ. ಆದರೂ ನೀವೆಲ್ಲರೂ ಮಧ್ಯಾಹ್ನವೂ ಕೂಡ ಸೇರಿ ಇಷ್ಟು ಆನಂದದಿಂದ ಎಲ್ಲ ಮಾಡಿದ್ದೀರಲ್ಲ, ಅದಕ್ಕೆ ಪೂಜ್ಯರಿಗೆ ಬಹಳ ಸಂತೋಷ ಆಗಿದೆ. ಅದಕ್ಕೆ ನೀವು ಅವರೆಲ್ಲರೂ ಒಳ್ಳೆಯದಾಗೈತೆ ಅಂತ ಹೇಳಿದ್ದಾರೆ. ಇನ್ನು ನಾವು ಈ ಗುರು ಉತ್ಸವವನ್ನು ಮಾಡ್ತಾರೆ. ಗುರು ಮಹೋತ್ಸವ, ಗುರುಗಳಿಗೆ ನಮನವನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ. ಗುರುಗಳಿಗೆ ಏನು ಕೊಡುವುದು? ಗುರುಗಳಿಂದ ನಾವು ಪಡಿತೀವಲ್ಲ, ಅದಕ್ಕೆ ಪ್ರತಿಯಾಗಿ ಏನಾದರೂ ನಾವು ಕೊಡಬೇಕಲ್ಲ. ಅವ್ರಿಗೆ ಏನು ಕೊಡುವುದು? ನಾವು ಹಣ ಕೊಟ್ಟು ಗುರುಗಳನ್ನು ಸಂತೋಷ ಪಡಿಸಲಿಕ್ಕೆ ಆಗುವುದಿಲ್ಲ. ಅವರ ಹತ್ತಿರ ಹಣದ ಅವಶ್ಯಕತೆ ಇಲ್ಲ. ಮತ್ತು ನಾವೇನು ಕೊಡುವುದು? ಎಲ್ಲ ಅವರಿಂದಲೇ ನಾವು ಪಡೆಯುವುದಿರುವುದರಿಂದ ಗುರುಗಳಿಂದ ನಾವು ಏನೂ ಬೇರೆ ಗುರುಗಳಿಗೆ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಏನು ಕೊಡ್ಲಿಕ್ಕೆ ಸಾಧ್ಯ ಅಂದರೆ ಭಕ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯ.
ನಾವು ಗಮನಗಳನ್ನು ಸಲ್ಲಿಸೋದು ಅಷ್ಟೇ ನಮ್ಮ ಕಡೆಯಿಂದ ಆಗೋದು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದ ಗುರು ಮಹೋತ್ಸವ ಅಂತ ಈ ಕಾರ್ಯಕ್ರಮದ ಹೆಸರು. ಇದು ಹೇಗೆ ನಡೀತದ? ಮೊದಲು ಎಲ್ಲ ಹಳ್ಳಿಗಳಲ್ಲಿ ನಡೀತದೆ. ಹಳ್ಳಿ ಅಂದರೆ ಎಲ್ಲ ಊರುಗಳಲ್ಲಿ ಸುಮಾರು 100 ಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ಮಾಡೋದು. ಆ ಬಳಿಕ ಕೊನೆಗೆ ಆಶ್ರಮದಲ್ಲಿ ಕಾರ್ಯಕ್ರಮ ನಡೀತದೆ. ಅದಕ್ಕೆ ನಿಮಗೆ ಎಲ್ಲರಿಗೆ ಹೇಳಬೇಕಂತ ಇಲ್ಲಿ ನಾವೆಲ್ಲರೂ ಬಂದಿರೋದು. ನಿಮಗೆ ಈಗಾಗಲೇ ಅದರ ಕುರಿತು ಎಲ್ಲರಿಗೂ ಗೊತ್ತಾಗಿದೆ. 10ನೇ ತಾರೀಕು ಜನವರಿ 10ನೇ ತಾರೀಕು ಪ್ರಮುಖ ಕಾರ್ಯಕ್ರಮ. ಆವತ್ತು ವೈಕುಂಠ ಏಕಾದಶಿ ಅದ. ಸಿದ್ದೇಶ್ವರಪ್ಪಗಳು ದೇಹವನ್ನು ಬಿಟ್ಟದ್ದು ವೈಕುಂಠ ಏಕಾದಶಿ ದಿವಸ. ಅದು 10ನೇ ತಾರೀಕನೇ ಅದ. ಆವತ್ತು ನಾವು ಪ್ರಮುಖವಾಗಿ ಕಾರ್ಯಕ್ರಮವನ್ನು ಆಶ್ರಮದಲ್ಲಿ ಮಾಡೋದು. ಆನಂತರ 2ನೇ ತಾರೀಕು ಜನವರಿ 2ನೇ ತಾರೀಕದಿಂದ 8, 9ನೇ ತಾರೀಕವರೆಗೆ ಅಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೀತಾವೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು. ಮತ್ತು ಇದರಿಂದ ನಮಗೆ ಏನ್ರಿ ಅಂತ ಕೇಳೋರಿರ್ತಾರೆ. ಈಗ ಗುರುಗಳು ಹೇಳಿದ್ರಲ್ಲ, ನಾವು ಇದು ಮಾಡಿದ್ವಿ, ಏನು ನಮಗೆ ಇದರಿಂದ ಲಾಭ? ಎಲ್ಲದಕ್ಕೂ ಪ್ರಯೋಜನ ಕೇಳೋದು ನಾವು ಎಲ್ಲದಕ್ಕೂ ಕೇಳಬೇಕು ಪ್ರಯೋಜನ. ನಾವು ಇದರಲ್ಲಿ ಭಕ್ತಿಯಲ್ಲಿ ಕೆಲಸ ಮಾಡಿದ್ರೆ ಅಂದ್ರೆ ಅದರ ಫಲ ಸಿಗುತ್ತದೆ. ಈಗ ಹೇಗೆ ಹೊಲದಾಗ ಒಕ್ಕಲ್ತನ ಮಾಡಿದ್ವಿ, ಕೃಷಿ ಮಾಡಿದ್ವಿ ಅಂದ್ರೆ ಬೆಳೆ ಹೆಂಗೆ ಪಡ್ಕೋತೀವಿ, ಬರೀ ಬೀಜ ಬಿತ್ತಿದ್ರೆ ಆಗುದಿಲ್ಲ. ಅದಕ್ಕೊಂದಿಷ್ಟು ಮತ್ತೆ ಅವಾಗ ನೀರು ಬಿಡಬೇಕು, ಗೊಬ್ಬರ ಹಾಕಬೇಕು, ಬೆಳೆಯನ್ನು ರಕ್ಷಣೆ ಮಾಡಬೇಕು. ಅವಾಗ ಅದು ಬೆಳೆ ಫಲ ಕೊಡ್ತದೆ. ಹಾಗೆ ಭಕ್ತಿನೂ ಫಲ ಕೊಡ್ಬೇಕಾದ್ರೆ ಅದಕ್ಕೊಂದಿಷ್ಟು ನೀರು ಹಾಕಬೇಕು, ಅದಕ್ಕೊಂದಿಷ್ಟು ಗೊಬ್ಬರ ಹಾಕಬೇಕು. ಆವಾಗ ಅದು ಫಲ ಕೊಡುವುದು. ಸುಮ್ಮನೆ ನಮ್ಮಲ್ಲಿ ಭಕ್ತಿ ಐತ್ರಿ ಅಂತ ಒಳಗೆ ಇಟ್ಕೊಂಡು ಕೂತಿರೋ ಅದು ಬೀಜ ಮೊಳತು ಬೆಳೆಯೋದೇ ಇಲ್ಲ. ಅದಕ್ಕೆ ಗೊಬ್ಬರ ಹಾಕಬೇಕು. ಮತ್ತು ನಾವು ಮಾಡಿದ್ದು ಇನ್ನೊಬ್ಬರಿಗೆ ಸಿಗ್ತದಂತ ಹಿಂಗಿಲ್ಲ. ಬಹಳ ಜನ ಏನಂತಾರ, ನಾವು ಮಾಡಿದ್ದು ನಮಗೆ ಸಿಗುವುದಿಲ್ಲ ಅಂತಿರ್ತಾರೆ. ಆದರೆ ದೇವರ ಒಂದು ಸಾಮ್ರಾಜ್ಯದಲ್ಲಿ ಹಾಗಿಲ್ಲ, ಅಥವಾ ಈ ಜಗತ್ತಿನಲ್ಲಿನೂ ಹಾಗಿಲ್ಲ. ಈಗ ಯಾರು ಊಟ ಅವ್ರಿಗೆ ಹೊಟ್ಟೆ ತುಂಬಿರ್ಬೇಕಲ್ಲ. ನಾನು ಊಟ ಮಾಡಿದ್ರೆ ನಿಮ್ಮ ಹೊಟ್ಟೆ ತುಂಬುತ್ತದೆ, ಅಥವಾ ನೀವು ಊಟ ಮಾಡಿದ್ರಿ ಅಂದ್ರೆ ನಾನು ಹೊಟ್ಟೆ ತುಂಬುತ್ತದೆ. ಹಾಗೆ ನಾವು ಭಕ್ತಿ ಮಾಡಿದ್ರೆ ನಿಮಗ್ ಫಲ ಸಿಗಬೇಕು ಇಲ್ಲ. ನೀವು ಭಕ್ತಿ ಮಾಡಿದ್ರೆ ಅಂದ್ರೆ ನಿಮಗೂ ಫಲ, ನಾನು ಭಕ್ತಿ ಮಾಡಿದೆ ಅಂದ್ರೆ ನನಗೂ ಫಲ. ಆದ್ದರಿಂದ ನಾವು ಪ್ರತಿಯೊಬ್ಬರು ಮಾಡಬೇಕು. ದೇವರು ಕೊಡ್ಲಿಕ್ಕೆ ಸಿದ್ಧನದ. ದೇವರಲ್ಲಿ ಏನು ಕೊರತೆ ಇಲ್ಲ, ಮಾಡೋರಲ್ಲಿ ಕೊರತೆ. ಬರೀ ಒಬ್ಬ ಸರ್ಕಾರ ವ್ಯಕ್ತಿಗೆ, ಸರ್ಕಾರದವರಿಗೆ ಒಂದು ಓಟ್ ಹಾಕಿದ್ರೆ ಅವ್ರು 5 ವರ್ಷ ತನಕ 5 ಗ್ಯಾರಂಟಿ ಕೊಡ್ತಾರ ಅಂತ ಹೇಳ್ತಾರೆ. ಬರೀ ಒಂದು ಓಟ್ ಹಾಕಿದ್ರೆ ಅಂದ್ರೆ 5 ವರ್ಷ ತನಕ ನಿಮ್ಗೆ ಕೊಡ್ತಾರೆ, ಬರೀ ಒಂದು ಓಟ್. ಅದೇ ದೇವರಿಗೆ ಒಂದು ನೀವು ಭಕ್ತಿಯನ್ನು ಕೊಟ್ರಿ ಅಂತಂದ್ರೆ ಇಡೀ ನಿಮ್ಮ ಜೀವನದ ತುಂಬಾ ಆತ ನಮ್ಮನ್ನ ರಕ್ಷಿಸ್ತಾರೆ. ಇವರು ಓಟ್ ತಗೊಂಡಾಗ ಎಷ್ಟು ಮಾಡ್ತಾರೆ ಅಂದ್ರೆ ದೇವರು ಯಾಕೆ ಮಾಡ್ಲಿಕ್ಕಿಲ್ಲ, ಮಾಡ್ತಾರೆ. ಭರವಸೆ ಬೇಕು, ವಿಶ್ವಾಸ ಬೇಕು. ನಾವು ಆತನಲ್ಲಿ ಭಕ್ತಿಯನ್ನು ಇಟ್ಟು ಅಂದ್ರೆ ನಿಶ್ಚಿತವಾಗಿಯೂ ನಮಗೆ ಕೊಡ್ತಾನೆ. ಹಾಗೆ ನಾವು ಅಪ್ಪುಗಳಲ್ಲಿ ಭಕ್ತಿಯನ್ನ ಇಟ್ಟಿರುವಂಥವರು, ಅದು ಅವರು ದೈವತ್ವವನ್ನು ಪಡೆದಿರುವಂಥದ್ದು. ಅವರು ದೇವರಿದ್ದಂಗನೆ. ಮತ್ತು ಅವರು ದೇಹ ಬಿಟ್ಟು ಹೋದ್ರಲ್ಲಿ ಇನ್ನೇನು ದೇವರು ಇನ್ನು ಹೇಗೆ ಅವರು ನಮಗೆ ಆಶೀರ್ವಾದ ಮಾಡ್ತಾರಂತ ಹೀಗಿಲ್ಲ. ದೇಹ ಬಿಟ್ಟರು ಅಂತಲ್ಲ, ದೇಹ ಬಿಟ್ಟರು ಅಂತಂದ್ರೆ ಅದೇನು ಅವರ ನಾಶ ಹೋದ್ರು ಅಂತಲ್ಲ. ದೇಹ ಅವ್ರೇನು ತೊಡ್ಕೊಂಡಿದ್ರು ಅದನ್ನ ಬಿಟ್ಟರು ಅವರು ಇರ್ತಾರೆ. ಈಗ ನಾನು ತೊಟ್ಕೊಂಡಿರುವಂತ ಅಂಗಿ ತೆಗೆದಿಟ್ಟೆ, ವಸ್ತ್ರವನ್ನು ತೆಗೆದಿಟ್ಟರೆ ನಾನೇ ಹೋದೇನು? ಹಾಗೆ ದೇಹವನ್ನು ಬಿಡುವುದು ಅಂದ್ರೆ ನಾವು ತೊಟ್ಕೊಂಡಿರುವಂತ ಬಟ್ಟೆಯನ್ನು ತೆಗೆದು ಬೇರೆ ಇಡು ಮತ್ತು ಹೊಸ ಬಟ್ಟೆ ಹಾಕುವ. ಈ ಜೀವದಲ್ಲ ಬಹಳ ಸೂಕ್ಷ್ಮದ. ಅದಕ್ಕೆ ಇಷ್ಟು ದೊಡ್ಡ ಶರೀರ ಬೇಕಂತಿಲ್ಲ, ಜೀವಕ್ಕೆ ಇಷ್ಟು ದೊಡ್ಡ ಶರೀರ ಬೇಕಂತಿಲ್ಲ.
ಈಗ ನಾವು ಸಣ್ಣ ಒಂದು ಅಣು ಇದ್ದೀವಿ, ಅವಾಗಿಂತ ಇಲ್ಲ ಜೀವ. ಹೊಟ್ಟೆಯಲ್ಲಿರುವಾಗಲೂ ಸಣ್ಣದಾಗೆ ಇದ್ದೀವಿ, ಅವಾಗಿಂತ ಇಲ್ಲ ಜೀವ. ಮತ್ತೆ ಯಾವಾಗ ಬಂತದು? ನಾವು ಎಷ್ಟು ದೊಡ್ಡ ಶರೀರದವರು ಅದಾಗಲೇ ಜೀವ ಬರ್ತೇನು? ಜೀವ ಬಯಲಿನಲ್ಲೇ ಬರ್ತದೆ. ಅದು ಮೊದಲು ಮಳೆ ಹನಿಯಿಂದಲೇ ಬರುವಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಜೀವ ಮಳೆ ಏನು ಸುರಿತಾ ಇರ್ತದ ಅದರ ಹಣಿಗಳ ಮುಖಾಂತರ ಬರ್ತದ, ಭೂಮಿಗೆ ಬರ್ತದ. ಭೂಮಿಯಲ್ಲಿ ಅನ್ನ ಬೆಳೀತದ, ಅನ್ನವನ್ನು ಯಾರು ಬಿಡ್ತಾರ ಅವರು ಹೊಟ್ಟೆಯಾಗಿ ತಯಾರಾಗ್ತದ ಅಂತ ಹೇಳ್ತಾರೆ. ಅಂದ್ರೆ ಅದು ಅಷ್ಟು ಸೂಕ್ಷ್ಮದ ಜೀವ. ಇರ್ವಿ ಒಳಗೂ ಜೀವದ, ಆಣಿ ಒಳಗೂ ಜೀವ. ಇರ್ವಿ ಒಳಗೆ ಇರುವಂತಹ ಜೀವೇನೆ ಸಣ್ಣದಾಗಿಲ್ಲ, ಆಣಿ ಒಳಗಿರುವಂತಹ ಜೀವೇನೆ ದೊಡ್ಡದಾಗಿಲ್ಲ. ಜೀವರಾಷ್ಟನೇ ಅದ. ಅದಕ್ಕೆ ಎಂತ ಶರೀರ ಸಿಗ್ತದ ಅಂತ ಶರೀರದೊಳಗೆ ಅದು ಇರ್ತದ. ಮತ್ತು ಈಗ ನಾನು ಮಾತಾಡ್ತೀನಲ್ಲ, ನಾನು ಮಾತಾಡೋದು ಯಾರು? ನನ್ನ ಬಾಯಿ ಮಾತಾಡ್ತದ ಏನು? ನಾನು ಈಗ ನೋಡ್ತಾ ಇದನ್ನೆಲ್ಲ ನೋಡುವವರು ಯಾರು? ನನ್ನ ಕಣ್ಣು ನೋಡ್ತಾ ಇದ ಏನು? ಕಣ್ಣು ನೋಡ್ತಾ ಇಲ್ಲ, ನೋಡೋ ನಾನು ಒಳಗದನೆಂದು ಕಣ್ಣು ನೋಡ್ತದ. ಕಣ್ಣು ಇದು ಬರೀ ಒಂದು ಸಾಧನ ಅಷ್ಟೇ, ಚಸ್ಮಾ ಇದ್ದಂಗೆ. ಕಣ್ಣ ನೋಡ್ತದ ಎಲ್ಲಿವರೆಗೆ? ಒಳಗೆ ನಾ ಇರುವವರೆಗೆ. ನಾನೇ ಹೋದ ಒಳಗೆ ಕಣ್ಣು ಇರ್ತಾವ, ನೋಡುವುದಿಲ್ಲ. ಬಾಯಿ ಇರ್ತಾವ, ಮಾತಾಡುವುದಿಲ್ಲ. ಅಂದ್ರೆ ಇವ್ರ ಅರ್ಥ ಏನಾಯ್ತು? ನೋಡುವ ಕಣ್ಣಲ್ಲ, ನೋಡುವುದು ನಾನು. ಮಾತಾಡುವುದು ಬಾಯಲ್ಲ, ಮಾತಾಡುವವ ನಾನು. ಆನಂತರ ನಡೆಯುವವ, ಹಿಡಿಯುವವ ಇದು ಶರೀರ ಅಲ್ಲ, ಒಳಗಿರುವವ ನಾನು. ನಾನು ನೋಡುವ ಇರುವಾಗ ಈ ಕಣ್ಣ ಬೇಕಂತ ಏನದ? ಕಣ್ಣಿಂದಲೂ ಅವ್ನು ನೋಡಬಹುದು. ಈಗ ಅವರ ಅಪ್ಪಗಳು ಎಲ್ಲೋ ಕುಳಿತುಕೊಂಡು ನೋಡಬಹುದು. ಯಾಕಂದ್ರೆ ಈ ಕಣ್ಣು ನೋಡುವುದಾಗಲ್ಲ, ಇದೊಂದು ಬರೇ ಸಾಧನ ಅಷ್ಟೇ. ನಾವು ದೇವರಲ್ಲಿ ಭಕ್ತಿ ಇಡುವುದು ಜನ ಈ ಒಂದು ದೃಷ್ಟಿಯಿಂದಲೇ ಇಡುವುದು. ವಿಠಲ ಎಲ್ಲೋ ಅಂತಲ್ಲ, ವಿಠಲ ಎಲ್ಲ ಕಡೆ ಅದ. ಗುರುಗಳು ನಮಗೆ ಯಾವ ಕಾಲದಲ್ಲೂ ಬಂದು ಆಶೀರ್ವಾದ ಮಾಡ್ತಾರೆ. ಈ ನಂಬಿಕೆ ಬಂತು ನಮ್ಮ ಜನರಲ್ಲಿ. ಅದಕ್ಕಾಗಿಯೇ ಗುರುಗಳಿಗೆ ನಮನಗಳನ್ನು ಸಲ್ಲಿಸುವಂತ ಕಾರ್ಯಗಳನ್ನು ನಡೆದು ಭಕ್ತಿಯನ್ನು ಅರ್ಪಿಸುವುದು. ಇಲ್ಲಾಂದ್ರೆ ಅವರು ಒಂದ್ ವೇಳೆ ದೇಹ ಬಿಟ್ಟು ಹೋಗ್ತಿದ್ರಂತ. ತುಕಾರಾಮ್ ಮಹಾರಾಜರು ಅಷ್ಟು ವರ್ಷ ಆಯ್ತು ದೇಹ ಬಿಟ್ಟ. ಇವತ್ತ್ಯಾಕೆ ತುಕಾರಾಮ್ ಮಹಾರಾಜ್ ಕಿ ಜೈ ಅಂತ ಅನ್ಬೇಕಾಗಿತ್ತು? ಜ್ಞಾನೇಶ್ವರ ಮಹಾರಾಜರಿಂದ ದೇಹ ಬಿಟ್ಟು ಹೋಗ್ಯಾರ. ಇವತ್ತು ಅವ್ರು ಇರ್ತಿದ್ರಂದ್ರ ಇಲ್ಲ ಅಂತ ಇತ್ತು ಅಂದ್ರ ನಾವು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಐತೆ ಅದರಿಂದ? ವಿಠಲ ಬರೇ ಕಲ್ಲಿನ ಮೂರ್ತಿ ಇದ್ದ ಅಂತಂದ್ರ ಕಲ್ಲದ, ಅದು ಮಾತಾಡೋದಿಲ್ಲ, ನಮ್ಮ ಪ್ರಾರ್ಥನೆ ಕೇಳಿಸಂಗಿಲ್ಲ. ಮತ್ತು ನಾವು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಐತಿ? ಅದು ಎಲ್ಲ ಯೋಚನೆ ಮಾಡಿ ನಮ್ಮ ಭಾರತೀಯರು ಮಾಡಿದ್ದಾರೆ. ಅದಕ್ಕಾಗಿ ನಾವು ಇದ್ದಾಗ ಹೇಗೆ ಅಪ್ಪುಗಳು ಇದ್ದಾಗ, ಆ ದೇಹದಲ್ಲಿ ಇದ್ದಾಗ ಹೇಗೆ ನಮ್ಮಲ್ಲಿ ಭಕ್ತಿ ಇತ್ತು, ಈಗ ಅವರ ದೇಹವನ್ನು ಬಿಟ್ಟಾರ ಬಯಲ ರೂಪದಲ್ಲಿ ಆಗ್ಯಾರ. ಯಾವುದೇ ರೂಪದಲ್ಲಿ ನೋಡಬಹುದು. ಆ ದೇಹ ಇನ್ನೂ ಸೀಮಿತ ಆಗಿದೆ. ಈಗ ಈ ದೇಹಕ್ಕೆ ಅದರಲ್ಲ, ನಾವು ಇಲ್ಲಿ ಅದನ್ನು ನಾವು ಅಲ್ಲಿರಾಗಲ್ಲ. ಈ ದೇಹ ಇತ್ತು ಅಂದ್ರೆ, ಆದ್ರೆ ಯಾವಾಗ ನಾವು ದೇಹವನ್ನು ಬಿಡ್ತೀವಿ ಎಲ್ಲ ಕಡೆ ಆಗ. ಈಗ ದೀಪದಲ್ಲ, ಅದು ದೀಪ ಯಾವಾಗ ಈ ಪಣತಿ ಜೊತೆ ಇರ್ತದೆ ಇಲ್ಲೇ ಅಷ್ಟೇ ಇರ್ತದೆ. ಯಾವಾಗ ಅದು ಆರಿ ಹೋಗ್ಬಿಡ್ತದ ಎಲ್ಲ ಕಡೆ ಇರ್ತದ. ಅವ್ರ ಮನ್ಯಾಗ ದೀಪ ಹಾಕ್ಸ್ಬೋದು, ನಮ್ಮ ಮನ್ಯಾಗ ದೀಪ ಹಾಕ್ಸ್ಬೋದು. ಪಣತಿಗಳು ಬೇರೆ ಬೇರೆ ಇರಬಹುದು. ಅವ್ರ ಮನ್ಯಾಗಿನ ಮಣ್ಣಿನ ಪಣತಿ ಇರಬಹುದು, ಇದು ಬೆಳ್ಳಿಯ ಪಣತಿ ಇರಬಹುದು. ಆದ್ರೆ ದೀಪ ಒಳಗಿರುವಂತ ದೀಪದ ಅಲ್ಲ. ಹಾಗ ಜೀವ ಜ್ಯೋತಿ ಅನ್ನೋದು, ಜೀವ ದೀಪ ಅದು ಬೇರೆ ಬೇರೆ ಇರುವುದಿಲ್ಲ. ಅದನ್ನು ನಾವು ಆಹ್ವಾನಿಸುವುದು, ಅದನ್ನು ನಾವು ಪ್ರಾರ್ಥಿಸುವುದು, ಅದರ ಅನುಗ್ರಹವನ್ನು ಪಡೆಯಬೇಕು. ಅದಕ್ಕಾಗಿ ಒಂದು ಕಾರ್ಯಕ್ರಮ. ಯಾರು ಭಕ್ತಿ ಮಾಡ್ತಾರೋ ಅವ್ರು ಪಡೆದುಕೊಳ್ತಾರೆ. ನೋಡ್ರಿ, ಅವರೆಲ್ಲ ಪಂಡ್ರಪುರಕ್ಕ ಆಳಂದಿಯಿಂದ ದೇವರಿಂದ ಎಷ್ಟು ಭಕ್ತಿಯನ್ನು ಸಲ್ಲಿಸ್ತಾರೆ. ಏನ್ ತರ್ತಾರ ಅವರು? ಅಲ್ಲಿಂದ ಆಳಂದಿಂದ 10 ಲಕ್ಷ ಜನ ಬರ್ತಾರೆ ಪಂಡ್ರಪುರ. 15 ದಿವಸಗಳವರೆಗೆ ದಾರಿ ಮೇಲೆ ಇರ್ತಾರೆ ಎಲ್ಲರೂ. ಅವ್ರಿಗೆ ಯಾರು ಊಟ ಕೊಡ್ತಾರೋ, ಎಲ್ಲಿ ಮಾಡ್ಕೊಳ್ತಾರೋ, ಅಲ್ಲಿಂದ ಏನ್ ತರ್ತಾರೆ ಅವರು ಎಲ್ಲರೂ? ಆಳಂದಿಯಿಂದ ದೇವದಿಂದ ಪಂಡ್ರಪುರದಲ್ಲಿ ಏನ್ ತರ್ತಾರೆ? ಏನಿಲ್ಲ, ಜ್ಞಾನೇಶ್ವರ ಮಹಾರಾಜ ಪಾದಕ ತರ್ತಾರೆ ಪಲ್ಲಕ್ಕಿಯಾಗಿ ಇಟ್ಟುಕೊಂಡು. ತುಕಾರಾಮ್ ಮಹಾರಾಜ ಪಾದಕ ತರ್ತಾರೆ. ನೋಡ್ರಿ ಹೇಗೆ ಭಕ್ತಿ ಇರಬೇಕು. ನಾವು ಎಲ್ಲಿದಾರ ಗುರುಗಳು, ಎಲ್ಲಿದಾರ ದೇವರು ಅಂತ ಕೇಳ್ಕೊಂತೀವಿ. ಮನ್ಯಾಗ ಕೊಡುವಂತ ಒಬ್ಬ ಮನುಷ್ಯ ಅದ,
ಅವರು ದೇವರದಾರ ಗುರುಗಳ ಅಂತ ಅವ್ರ ಪಾದಕವನ್ನ ಪಲ್ಯಕ್ಕಾಗಿ ಇಟ್ಕೊಂಡು ಅಲ್ಲಿಂದ ತಲೆ ಮೇಲೆ ಹೊತ್ಕೊಂಡು ಇಲ್ಲಿ ತನ ಬರ್ತಾರೆ. ಇದು ಹೇಗಿರಬೇಕು? 10-15 ಲಕ್ಷ ಜನ. ಆದ್ದರಿಂದ ನಾವು ಸಹಿತ ಅವ್ರು ಇಲ್ಲ ಅಂತ ತಿಳ್ಕೊಳ್ಳುವ ಭಕ್ತಿಯನ್ನು ಅರ್ಪಿಸುವುದು ನಾವು ನಮಗೆ ಯಾವ ರೀತಿಯಲ್ಲಿ ಸಾಧ್ಯ ಆಗ್ತದೆ ಆ ರೀತಿ ನಾವು ಮಾಡುವುದು. ಅಲ್ಲಿ 10ನೇ ತಾರೀಕು ಏನು ಇಟ್ಟುಕೊಂಡೈತಿ ಅಂದ್ರೆ 10ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ 1 ತಾಸು ಜಪ ಮಾಡಿ 6ರಿಂದ 7, 7ರಿಂದ ಒಂದು 40 ನಿಮಿಷದವರೆಗೆ ಪ್ರಾರ್ಥನೆ ನಡೀತದೆ, ಪೂಜೆ ನಡೀತದೆ. ಅವ್ರದೇ ಅಪ್ಪಗಳು ಪೂಜೆ ಪ್ರಾರ್ಥನೆ ಮಾಡೋದು. ಅದಾದ ನಂತರ ಒಂದು ಅರ್ಧ ತಾಸು ಅವ್ರದೇ ಒಂದು ಪ್ರವಚನವನ್ನು ಕೇಳೋದು. ನೋಡ್ರಿ, ಪ್ರವಚನ ಅವರು ಮಾತು ಕೇಳಿದ್ರೆ ನಮಗೆ ಪರಿವರ್ತನೆ ಆಗ್ತದೆ. ಈಗಲೂ ಸಹಿತ ಬಹಳ ಜನರಿಗೆ ಗೊತ್ತಿಲ್ಲ. ಟಿವಿ ಅವ್ರದ್ದಲ್ಲ, ಎಲ್ಲರೂ ಈ ಸೋಷಿಯಲ್ ಮೀಡಿಯಾದಾಗ ಅಪ್ಪಗಳು ದೇಹ ಬಿಟ್ಟು ಹೋದ್ರು ಅಂತ ನಾವೆಲ್ಲ ತಿಳ್ಕೊಂಡ್ವಿ. ಆದ್ರೆ ಈಗ ಎಷ್ಟು ಜನ ನಾವೆಲ್ಲರೂ ಜೀವಂತದೇವೆ. ಈ ಎಲ್ಲಾ ಜೀವಂತ ಇದ್ದವ್ರಿಗಿಂತ ಹೆಚ್ಚು ಮಾತುಗಳು ಯಾವ ಕೇಳ್ತಾರೆ ಅಂದ್ರೆ ಅಪ್ಪಗಳೇ ಹೆಚ್ಚು ಮಾತು ಕೇಳ್ತಾರೆ. ಮತ್ತೆ ಅವರು ದೇಹ ಬಿಟ್ಟು ಅದಕ್ಕೆ ಶಬ್ದಕ್ಕೆ ಸಾವಿಲ್ಲ. ಶಬ್ದದಾಗ ನಾನೇನು ಮಾತನಾಡ್ತೀನಿ ಅದಕ್ಕೆ ಸಾವಿಲ್ಲ. ಅದು ಬಯಲಿನ ರೂಪ. ಅದು ಹೇಗಿರ್ತದ, ನಮಗೆ ಕೇಳಲಿಕ್ಕೆ ಸಿಕ್ತು ಅಂದ್ರೆ ಎಲ್ಲ ಕಡೆ ಕೇಳ್ತದ ಶಬ್ದ. ಆದ್ದರಿಂದ ಎಲ್ಲಿವರೆಗೆ ಅವರ ಶಬ್ದಗಳಿರ್ತಾವ ಅಲ್ಲಿವರೆಗೆ ಅವರ ಆದರ್ಶ ಸಾಯುವುದಿಲ್ಲ. ಎಲ್ಲಿವರೆಗೆ ಅವರ ಮಾತುಗಳಿರ್ತಾವ ಅಲ್ಲಿವರೆಗೆ ಅವರ ತಪಸ್ಸು ಸಾಯುವುದಿಲ್ಲ. ಎಲ್ಲಿವರೆಗೆ ಅವರ ಮಾತುಗಳಿರ್ತಾವ ಅಲ್ಲಿವರೆಗೆ ಅವರ ಜ್ಞಾನಕ್ಕೆ ಸಾವಿಲ್ಲ. ಮತ್ತು ಸತ್ತದ ಯಾವ ಮನೆ ಸತ್ತದ ಸುಮ್ಮನೆ ಅದು ಭ್ರಮ ನಾಟಕ ಅಷ್ಟೇ. ಯಾವ ಇರ್ಬೇಕಾಗಿತ್ತದ ಅದ, ಯಾವ ಮರಿ ಆಗ್ಬೇಕಾಗಿತ್ತದ ಮರಿ ಆಗೈತೆ ಅಷ್ಟೇ. ಸಾವು ಅಂತಂದ್ರೆ ಏನು? ಮರಿ ಆಗೋದು ಅಷ್ಟೇ, ನಾಶ ಆಗೋದಂತ. ಒಂದು ನದಿಯಲ್ಲಿ ಸಮುದ್ರದಲ್ಲಿ ಹೀಗೆ ಒಂದು ತೆರೆ ಎದ್ದಿತ್ತು ಅಂದ್ರೆ ಅದು ತೆರೆ ಅಡಿಗಿತ್ತಂದ್ರೆ ಏನಾಗಿತ್ತು? ತೆರೆ ಸತ್ತು ಹೋಯ್ತಂತಲ್ಲ, ತೆರೆ ಇರ್ತದ, ನೀರು ಇರ್ತದ, ತೆರೆ ಆಕಾರ ಹೋಗ್ತದೆ ಅಷ್ಟೇ. ಆದ್ದರಿಂದ ನಾವು ಅವರಿಗೆ ನಮನಗಳನ್ನು ಸಲ್ಲಿಸುವುದು. ಒಬ್ಬರು ಈ ಸೊಡ್ಡಿಯವರು ಒಂದು ಚೌಕಿ ಮಾಡ್ಯಾರ. ಆ ಚೌಕಿಯಲ್ಲಿ ಅಪ್ಪಗಳೊಂದು ಭಾವಚಿತ್ರವನ್ನು ಇಟ್ಟುಕೊಂಡು ಹೀಗೆ ಅವರು ಮುಂದೆ ಹೋಗ್ತಿರ್ತಾರೆ. ಆ ವಾದ್ಯಗಳು ಅಲ್ಲಿನೆಲ್ಲ ಸಿದ್ಧತೆಯನ್ನು ಮಾಡೋದು. ಆನಂತರ ಎಲ್ಲರೂ ಅವತ್ತು ಹೂವು ಹಾಕೋದು. ಹೂವನ್ನು ಹಾಕಿ ನಾವು ನಮನಗಳನ್ನು ಸಲ್ಲಿಸೋದು. 10ನೇ ತಾರೀಕು. 9ನೇ ತಾರೀಕು ಸಾಯಂಕಾಲ ಕಾರ್ಯಕ್ರಮ ಇತ್ತು. 2ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೆ ಪ್ರತಿದಿನ ಸಾಯಂಕಾಲ 5:30ರಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಪ್ರತಿ ದಿವಸ ಅನೇಕ ಜನ ಸ್ವಾಮಿಗಳು, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು ಎಲ್ಲರೂ ಬರ್ತಿರ್ತಾರೆ. 9ನೇ ತಾರೀಕು ನಾವೆಲ್ಲರೂ ದೀಪ ಹಚ್ಚುವುದು, ದೀಪವನ್ನು ಬೆಳಗುವ ಮುಖಾಂತರ ಅವರಿಗೆ ನಮನಗಳನ್ನು ಸಲ್ಲಿಸುವುದು 9ನೇ ತಾರೀಕು. 10ನೇ ತಾರೀಕು ಹೂಗಳನ್ನು ಹಾಕುವ ಮುಖಾಂತರ ನಮನಗಳನ್ನು ಸಲ್ಲಿಸುವುದು, ಅದು ಬೆಳಗ್ಗೆ ಕಾರ್ಯಕ್ರಮ. ಆನಂತರ 8ನೇ ತಾರೀಕು ನೀವೆಲ್ಲರೂ ಸ್ವಲ್ಪ ಅಂಬ್ಲಿ ತೆಗೆದುಕೊಂಡು ಬರಬೇಕು. ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಈ ಕಾರ್ಯಕ್ರಮ ಹಣದಿಂದ ನಡೆಯುವುದು. ನಾವು ಮಾತಾಡಿ, ನೀವು ಮಾತಾಡ. ಕಾರ್ಯಕ್ರಮಕ್ಕೆ ಹಣ ಮುಖ್ಯ ಅಲ್ಲ, ಅವ್ರ ಮನಸ್ಸು ಬಹಳ ಮುಖ್ಯ. ಮನ ಬಹಳ ಮುಖ್ಯ. ಇದಕ್ಕೇನು ಬಹಳ ತಲೆವಂತರು ಬುದ್ಧಿವಂತರು ಬೇಕಂತಿಲ್ಲ, ಹೃದಯವಂತರು ಭಕ್ತಿವಂತರು ಇದ್ರೆ ಸಾಕು. ಮತ್ತು ಎಲ್ಲಾ ಜನ ಬರಬೇಕಂತ ಹೀಗೆ ತಲೆ ಹಾಕಕ್ಕೆ ಹೋಗ್ಬಾರ್ದು. ಎಲ್ಲರೂ ಬಂದಾಗ ಭಕ್ತಿ ಆಗ್ತತಿ, ಎಲ್ಲರೂ ಅದ್ರಾಗ ನಡಿಬೇಕು, ಸೇರ್ಬೇಕು ಅಂತ ಹೀಗೆ ನಾವು ತಲೆಯಾಗಿರ್ಬಾರ್ದು. ಜನ ವಿಚಿತ್ರ ಇರ್ತಾರ, ಬಹಳ ವಿಚಿತ್ರ ಮನುಷ್ಯನ ಜನ ಅಲ್ಲ, ನಮ್ಮ ಮನಸ್ಸೇ ಬಹಳ ವಿಚಿತ್ರ. ನಾವೇ ಬಹಳ ವಿಚಿತ್ರ ಅಂದ್ರೆ ಮತ್ತ ಮಂದಿ ಯಾಕ? ನಮ್ಮ ಮನಸ್ಸೇ ಹಾಗದ. ನೋಡ್ರಿ ಹೆಂಗ ಯೋಚನೆ ಮಾಡ್ತಿರ್ತತಿ. ಈಗ ಆಸ್ಪತ್ರೆಗೆ ಹೋಗಿರ್ತಾರ, ಆಸ್ಪತ್ರೆದಾಗ ಅವನಿಗೆ ಐಸಿಯುದಾಗ ಇಟ್ಟಿರ್ತಾರ. ಅವನು ಮಾತಾಡೋದಿಲ್ಲ, ಅವನು ಮಾತಾಡ್ಸಕ್ಕೆ ಇವರು ಹಣ್ಣು ತೆಗೆದುಕೊಂಡು ಹೋಗ್ತಾರೆ. ಇಲ್ಲೇ ನೆರೆ ಮನೆಯಾಗಿ ಇರ್ತದ ಯಾವುದೋ ಒಂದು ಹಣ್ಣು ತಿನ್ನುವುದು, ಅದಕ್ಕೆ ಎಂದೂ ಹಣ್ಣು ಕೊಡುವುದಿಲ್ಲ. ಆಸ್ಪತ್ರೆಗೆ ಹೋಗ್ತಾರ, ಅವನು ಎಲ್ಲಿಟ್ಟಾರ? ಐಸಿಯುದಾಗ ಇಟ್ಟಾರ. ಎಲ್ಲಾ ಮುಖಕ್ಕೆ ಹಾಕ್ಯಾರ, ಮಾತು ಬರೋದಿಲ್ಲ. ಅವನು ಮಾತಾಡ್ಸಕ್ಕೆ ಏನ್ ತಗೊಂಡ್ ಹೋಗ್ತಾರಂದ್ರೆ ಹಣ್ಣ ಬಿಸಿ ತಗೊಂಡ್ ಹೋಗ್ತಾರೆ. ಇವ್ ಜೀವಂತ ಇದ್ದದ್ದು ಕೊಡುವ. ನಮ್ಮ ಮನಸ್ಸು ಹೆಂಗೆ ಯೋಚನೆ ಮಾಡ್ತದ ನೋಡ್ರಿ. ಯಾರ ದೇಹ ಬಿಟ್ರಂದ್ರ ಅವ್ರು ಮಣ್ಣಿಗೆ ಹೋಗಿರ್ತೀವಲ್ಲ, ಮಣ್ಣಿಗೆ ಹೋದ ಬಳಿಕ
ಅವರೆಲ್ಲ ಮಾಡ್ತಿರ್ತಾರ, ಮಣ್ಣು ಆಗ್ತದೆ, ಇವ್ರು ದೂರ ನಿಂತಿರ್ತಾರ. ದೂರ ನಿಂತರೂ ಸಹಿತ ಮಣ್ಣಿಗೆ ಬರೋದಿಪ್ಪ ಮೈಲಿಗೆ ಆಯ್ತು ಅಂತ ಹೇಳಿ ಮನ್ಯಾಗ ಹೋಗುದಿಲ್ಲ. ಮನ್ಯಾಗ ಹೋಗಿದ್ದ ಮೊದಲ ಸ್ನಾನ ಮಾಡಿ ಮನೆಯೊಳಗೆ ಹೋಗ್ತಾರ. ಸತ್ತವ್ರಕ್ಕೆ ಹೋದ್ರ ಮನಸ್ಸು ಮೈಲಿಗೆ ಆಗ್ತೈತಿ ಅಂತ ಹೇಳಿ ಸ್ನಾನ ಮಾಡಿ ಮನ್ಯಾಗ ಬರ್ತಾರ. ಆದ್ರೆ ಎಷ್ಟು ವಿಚಿತ್ರ ನೋಡ್ರಿ, ಸತ್ತ ಪ್ರಾಣಿಗಳನ್ನು ತಂದು ಮನ್ಯಾಗ ಹೋಗಿ ಮಸ್ತ್ ಆಗಿರುತ್ತೆ. ಅವಾಗ ಮೈಲಿಗಿಲ್ಲ, ಅವ್ರ ಜೀವಂತ ಪ್ರಾಣಿ ಏನೋ ಸತ್ತ ಪ್ರಾಣಿ ತಂದು ಮನ್ಯಾಗ ಬಿಟ್ಟು ಅದನ್ನೆಲ್ಲ ಊಟ ಮಾಡಿ ಮಸ್ತ್ ಆಗಿರ್ತಾರ. ಯಾವ ಸತ್ತಿರ್ತಾರ ಅವ್ನ ಮಣ್ಣಿಗೆ ಬಾರ ಮೈಲಿಗೆ ಆಗ್ತತಿ ಅಂತ ಇವ್ ಮನುಷ್ಯ ಹೇಳ್ತಾರ. ಎಂತ ಮನುಷ್ಯ, ಏನು ಬುದ್ಧಿವಂತಿಕೆ, ಅವನಿಗೆ ಹೆಂಗ ಬೇಕು ಹಂಗ ಕಾನೂನು ಮಾಡ್ಕೊಂಡ, ಅವನಿಗೆ ಹೆಂಗ ಬೇಕು ಅಂತ ಸಿದ್ಧಾಂತಗಳನ್ನು ಮಾಡ್ಕೊಂಡ. ಆದ್ದರಿಂದ ನಾವು ನಮ್ಮ ದಾರಿಯಲ್ಲಿ ನಡೆಯೋದು ಅವ್ರು ಹೇಗೆ ಉಳಿದವ್ರು ಏನ್ ಮಾಡ್ತಾರ ಅದ್ರ ಕಡೆ ಲಕ್ಷ್ಯ ಇಲ್ಲ. ಅದಕ್ಕೆ ನೀವು ಏನೇನ್ ಮಾಡ್ಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾರ. ಮೊದಲು ನೀವು ಅವತ್ತು 8ನೇ ತಾರೀಕು ಸ್ವಲ್ಪ ಅಂಬಲಿ ತಗೊಂಡು ಬರೋದು, ಎಲ್ಲರಿಗೆ ಅವತ್ತು ಅಂಬಲಿ ಪ್ರಸಾದ ಮಾಡೋದು. ಅದಕ್ಕಿಂತ ಮುಂಚೆ ನಿಮಗೆ ಏನ್ ಕೊಡ್ಬೇಕ್ರಿ, ಏನ್ ಕುಡ್ಲಿಕ್ಕೆ ಸಾಧ್ಯ ಐತಿ ಅಂತಂದ್ರೆ ಏನೂ ಬೇಡ, ಮನೆಗೆ ಒಂದು 5 ರೊಟ್ಟಿ, ಒಂದು 5 ಹೋಳಿಗೆ ಕೊಡೋದು. ಶೇಂಗಾ ಹೋಳಿಗೆ ನಿಮ್ಮಲ್ಲಿ ಶೇಂಗಾ ಇರ್ತಾವ, ಶೇಂಗಾ ಒಂದು 5 ಹೋಳಿಗೆ, ಒಂದು 5 ಸಜ್ಜಿ ರೊಟ್ಟಿ. ಮತ್ತು ಅವು ಎದಕ್ರಿ, ಯಾರಿಗೆ ಕೊಡೋದು ಇಷ್ಟೆಲ್ಲ? ಅಮೃತನ ಸವಲ ತಿನ್ನೋದಿಲ್ಲ. ಅವ್ರು ನೀವು ವಿಚಾರ ಮಾಡಕ್ ಹೋಗ್ಬೇಡ, ಮಾಡೋದು ಇಲ್ಲ ನೀವು. ಅವ್ರು ಏನ್ ಕೊಡ್ತಾರ ಏನ್ ಬಿಡ್ತಾರ ನಿಮಗೆ ತೋಟಿ ಏನ್ ಮಾಡ್ಬೇಕು. ಅವ್ರು ಅದಾವ ಸಹಿತ ನೋಡುದು ಆಶ್ರಮದಾಗ ಬಂದಾಗ ಗೊತ್ತಾಗೋದು ನಿಮ್ಗೆ ಹಳ್ಳಿ. ಆದ್ರೆ ನಾವು ಎಲ್ಲರೂ ತಂದವ್ರನ್ನೇ ಹಂಚ್ಕೊಂಡು ಊಟ ಮಾಡೋದು. ನೀವು ಹಳ್ಳಿಯವರೆಲ್ಲರೂ ಭಕ್ತಿಯಿಂದ ಬಹಳಷ್ಟು ಜನ ಆದರೆ ನಾವು ಒಂದು 15 ವರ್ಷ ಆಗ್ಲಿಕ್ಕೆ ಬಂತು ಈ ಭಾಗದಾಗ ಬಂದ ಅಂದಿನ ಹಿಡಿದು ಹಳ್ಳಿ ಜನರಲ್ಲಿ ಭಕ್ತಿ ಹೆಚ್ಚಾಗುತ್ತಾ ಬರ್ತಾರ, ಕಡಿಮೆ ಆಗಿದೆ. ನೋಡ್ಬೇಕು ಅವರೆಲ್ಲ. ಮೊದಲು ನಮ್ಮ ಕಾಂತವಜ್ಜಿ ಆಕಿ ಅಲ್ಲೆಲ್ಲ ಈಗ ತಿರುಗಾಡಕ್ಕೆ ಹೋಗ್ತಾವ ಗೊತ್ತಿಲ್ಲ ನನಗೆ. ಇಲ್ಲಿ ಹನುಮಂತನ ಗುಡಿಯಾಗ ಪ್ರವಚನ ನಡೆದ್ರ ಅಲ್ಲಿಂದ ಆಕಿ ಕಾಂತವಜ್ಜಿ ಹೋಗೋದು ಬರ್ತಿದ್ರು. ಬಹಳ ಜನ ಆಶ್ರಮಕ್ಕೆ ಸೈಕಲ್ ಮೇಲೆ ನಡ್ಕೊಂತ ಬರ್ಬೇಕು. ಎಲ್ಲರೂ ಉಳಿದವರೆಲ್ಲರೂ ಹಾಗೆ ಸೇವಾ ಮಾಡೋದು. ಬಹಳಷ್ಟು ಎಲ್ಲರೂ ಸೇವಾ ಮಾಡಿದ್ರಿ. ಅದಕ್ಕೆ ಏನ್ ಮಾಡೋದು, ಮನೆಗೆ 5 ರೊಟ್ಟಿ ಸಜ್ಜಿವು, 5 ಹೋಳಿಗೆ ಶೇಂಗಾದು, ಮತ್ತು 1 ದಿವಸ ಅಂಬಲಿ ತಗೊಂಡು ಬರೋದು. ತಂದಿರಿ ಎಲ್ಲ ನೀವೇ ತಿಂದ್ರಿ ಅಂತ ನನಗೆ ಕೊಡಕ್ಕೆ ಹೋಗ್ಬೇಡ. ತಂದು ಎಲ್ಲರೂ ನೀವೇ ಉಳಿದು ಸಂತೋಷ ಪಡೋದು. ಅದೇ ಒಂದು ಕಾರ್ಯಕ್ರಮ, ಬೇರೆ ಏನೂ ಮಾಡಬೇಕಾಗಿಲ್ಲ. ಮತ್ತು ಆ ಜಪಯೋಗ ಏನಿರ್ತದೆ ಅದರಲ್ಲಿ ನೀವು ಪ್ರತಿಯೊಬ್ಬರು ಭಾಗವಹಿಸಬೇಕು. ಹಳ್ಳಿಯಾಗ ಅವತ್ತು 1 ದಿವಸ ಒಬ್ಬರು ಸಹಿತ ಮನೆಯೊಳಗಿರಬಾರ್ದು. ಊರಾಗ ಒಬ್ರು ಯಾರು ಕಾವಲಿಕ್ಕೆ ಹೋಗ್ಬೇಕು, ಆದ್ರೆ ಎಲ್ಲರೂ ಅಲ್ಲಿ ಇರ್ಬೇಕು. ನಾವು ದೇವರು ಗುರುಗಳು ನಾವು ಸಮರ್ಪಣೆ ಆದೇವು ಅಂತಂದ್ರೆ ತಾನೇ ಅವರೆಲ್ಲ ಮಾಡ್ತಾರೆ. ನಾವು ಅದರದ್ದೇನು ನಮ್ಮ ಮೇಲೆ ಹಾಕೊಳ್ಳೋದು ಬೇಡ, ನಿಶ್ಚಿತವಾಗ್ಲೂ ಮಾಡ್ತಾರೆ. ಅದಕ್ಕಾಗಿ ನೀವು ಆ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಬೇಕು ಅಂತ ಹೇಳಿ ಇವತ್ತು ಒಂದು ಸಣ್ಣದಾದಂಥ ಕಾರ್ಯಕ್ರಮ. ಇವತ್ತು ಅಮಾವಾಸ್ಯೆ ಇದ್ರೂ ಸಹಿತ ಇಂಥದ್ರಲ್ಲೇ ಗುರುಗಳು ಬರ್ತಾರೆ ಅಂತ ಹೇಳಿ ನಮಗೂ ಎಲ್ಲರದು ಒಂದು ಭಾಗ್ಯ ಅಂತ ತಿಳಿದು ತಾವೆಲ್ಲರೂ ಕೂಡಿದಿರಿ, ಬಹಳ ಸಂತೋಷ. ನೀವು ಎಷ್ಟು ಜನ ಕೂಡಿದಿರಿ, ನೀವು ಎಲ್ಲರೂ ಹೋದವ್ರು ಹೋಗಿ ಸುದ್ದಿ ಮುಟ್ಟಿಸ್ಬೇಕು. ಎಂತಿಂಥವ್ರು ಸುದ್ದಿ ಹೇಳ್ತೀರಿ, ಇವತ್ತು ಹೋಗಿ ಹೇಳ್ತಾರೆ. ಅಮೃತಾನಂದ ಸ್ವಾಮಿಗಳು ಬಂದಿದ್ರು, ಸಿದ್ದರಾಮೇಶ್ವರ ಸ್ವಾಮಿಗಳು ಬಂದಿದ್ರು, ವಿಠ್ಠಲ ಗುಡಿಯಾಗ ನಾವೆಲ್ಲ ಸೇರಿದ್ವಿ. ಅವು ಕೇಳಿದ್ರೆ ಇಂಥ ಅವರು ಕೇಳೋದಿಲ್ಲ. ಇಂಥ ಯಾಕೆ ಕೇಳಕ್ ಹೋಗ್ತಾರ? ಸ್ವಾಮಿಗಳು ಬಂದಿದ್ರು, ಹೋದ್ರು, ಹೇಳಿದ್ರು, ಪುರಾಣ ಹೇಳಿದ್ರು, ಪ್ರವಚನ ಹೇಳಿದ್ರು, ಯಾಕೆ ಕೇಳಕ್ ಹೋಗ್ತಾರ ಅವರು? ಏನ್ರಿ ನೆರಮನೆಯವ್ರು ಹೇಳ್ಬೇಕು. ಇವು ಸಣ್ಣ ಕಿವಿ, ದೊಡ್ಡ ಕಿವಿ ಆಗ್ತಾವ. ವಾಡ್ಯಾಗಿನ ಸರಿ ಕೇಳಿಸ್ತದ, ಯಾರು ಅದಕ್ಕೆ ಕೇಳಬೇಕಾಗಿಲ್ಲ. ಅವ್ರು ಹೇಳೋವಾಗ ನಿಮ್ಗೆ ಮೈಕ್ ಹಚ್ಚಿ ಹೇಳ್ತಾರೆ. ಏನೋ ಬರೀ ಈಗ ಸಣ್ಣ ಹೇಳಿಬಿಟ್ರೆ ಸಾಕು, ಅದು ಎಲ್ಲಿ ಹೋಗಿ ಮುಟ್ಟಬೇಕಾಗಿತ್ತು. ಆದ್ದರಿಂದ ನಾವು ಈಗ ಸುಮ್ಮನೆ ಮೈಕ್ ಹಚ್ಚಿ ಹೇಳ್ತೇವೆ ಅಂತ ಹೇಳಿಬಿಟ್ಟಂದ್ರೆ ಸಾಕು, ಊರೆಲ್ಲ ಸುದ್ದಿ ಬರೋದು. ಎಷ್ಟನೇ ತಾರೀಕಿನ ಕಾರ್ಯಕ್ರಮ? 8ನೇ ತಾರೀಕು, 9, 10 ಇವು 3 ದಿವಸ ವಿಶೇಷ ಕಾರ್ಯಕ್ರಮ ಇದೆ. ಆನಂತರ ಅದು ಪ್ರಾರಂಭ ಆಗುವುದು 2ನೇ ತಾರೀಕು ಪ್ರಾರಂಭ ಆಗುತ್ತೆ. ಇವತ್ತ 1ನೇ ತಾರೀಕು ಅದ, ಡಿಸೆಂಬರ್ ಇದೆ. ಇನ್ನೂ 31 ದಿವಸ ಅದ, 32 ದಿವಸ. ನಾಳೆ ಬಂದಿರಿ ಮತ್ತೆ
ನಾಳೆ ಬರಬೇಡ್ರಿ. ಇನ್ನೂ ಒಂದು ತಿಂಗಳ ಜನವರಿ 2ನೇ ತಾರೀಕು ಪ್ರಾರಂಭ, ಆನಂತರ ಜನವರಿ 10ನೇ ತಾರೀಕು ಮುಕ್ತಾಯ. ಅದರಲ್ಲಿ ನೀವೆಲ್ಲರೂ ಭಾಗವಹಿಸ್ಲಿಕ್ಕೆ ನಿಮಗೊಂದು ಅವಕಾಶ ಸಿಗ್ತದೆ. ಅದು ಅಪ್ಪುಗಳು ತಾನೇ ಮಾಡಿಸ್ತಾರೆ ನೋಡ್ರಿ. ಅವ್ರ ದೇಹ ಬಿಟ್ಟಾಗ 30-40 ಲಕ್ಷ ಜನ ಸೇರಿದರು. ಯಾರು ಅವ್ರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟು ಕಳಿಸಿದ್ರೆ ಬರ್ರಿ ಅಂತ ಹೇಳಿ, ಯಾರು ಅವ್ರಿಗೆ ಗಾಡಿ ಕೊಟ್ಟು ಕಳಿಸಿದ್ರೆ ಯಾರು ಬರ್ರಿ ಅಂತ ಹೇಳಿ ಏನಿಲ್ಲ. ಬರೀ ಒಂದು ರಾತ್ರಿಗೆ ಅಷ್ಟು ಲಕ್ಷ ಜನ ಬಂದರು. ಅವ್ರಿಗೆ ಯಾರೆಲ್ಲ ಊಟ ಹಾಕಿದ್ರು, ಯಾರು ಅವ್ರಿಗೆ ನೀರು ಕೊಟ್ಟರು, ಎಲ್ಲಿ ವ್ಯವಸ್ಥೆ ಆಯಿತು ಅದೊಂದು ನೋಡ್ತಿದ್ರ ಎಷ್ಟು ನೋಡಿದ್ರು ಸಹಿತ ಕಣ್ಣ ಸಾಲ್ತಿರ್ಲಿಲ್ಲ. ಯಾಕಷ್ಟು ಬಂದ್ರು ಅಂತಂದ್ರೆ ಅವ್ರಿಗೆ ಏನು ಹಣ ಇತ್ತು ಅದಕ್ಕೆ ಬಂದ್ರೇನು, ಅವರಲ್ಲಿ ಏನಾರ ಭಾರಿ ದೊಡ್ಡ ಪೀಠ ಇತ್ತು, ಕಿರೀಟ ಇತ್ತು ಅದಕ್ಕೆ ಏನಿಲ್ಲ. ಆದ್ರೆ ಅವ್ರದೊಂದು ತಪಸ್ಸಿನ ಶಕ್ತಿ ಇತ್ತು. ಬರೀ ಅವ್ರದೊಂದು ರೂಪವನ್ನು ನೋಡಿದ್ರೆ ಅವರ ಸಾನ್ನಿಧ್ಯದಲ್ಲಿ ಕುಳಿತರೆ ಸಂತೋಷ ಆಗ್ತದೆ. ಅದಕ್ಕಾಗಿಯೇ ಅವ್ರು ಇರುವವರೆಗಂತೂ ಬೆಳಗ್ಗೆ ಪ್ರವಚನ ಇರ್ತೈತೆ ಅಂದ್ರು ಬೆಳಗ್ಗೆ 40-50 ಸಾವಿರ ಜನ ಸೇರ್ತಿದ್ರು. ಅದು ಅವ್ರ ಸಣ್ಣಗೆ ಹೇಳೋರು ಯಾರಿಗೆ ಕೇಳಿಸಿದ್ರೆ ಇಲ್ಲ, ಅಷ್ಟೇ ನಮಗೆ ಕೇಳಾಕ್ ಸಿಕ್ಕೈತಿ ಅಂತ ಇವೆಲ್ಲ ಹಿಂಗೆ ಹಚ್ಕೊಳ್ಳೋದು. ಅದು ಮಹಾತ್ಮರಲ್ಲಿ ಒಂದು ಶಕ್ತಿ ಇರ್ತದೆ. ಅದಕ್ಕಾಗಿ ನಾವು ಈಗಲೂ ಅವರ ಅದಾರಂತೆ ನಾವು ಭಾವಿಸೋದು. ರಾಮಕೃಷ್ಣ ಪರಮಹಂಸರು ದೇಹ ಬಿಟ್ಟು ಬಹಳ ವರ್ಷ ಆಗೈತೀಗ. ಅಲ್ಲಿ ಅವ್ರ ಮಠದಾಗ ಇನ್ನೂ ಏನು ಕೆಲಸ ಮಾಡ್ತಾರ. ಅವ್ರೇನು ಮೊದಲು ಮನಗಿದ್ದಿರಲಿಲ್ಲ, ಮಲ್ಕೊಳ್ತಿದ್ರಲ್ಲ, ಮಂಚದವ್ರು ಅಲ್ಲಿ ಮಠದಲ್ಲಿ ಮಂಚ ಇಟ್ಟಾಗ ಆ ಮಂಚಕ್ಕೆ ಅವ್ರಿಗೆ ರಾತ್ರಿ ಮನಸ್ತಾರ ಮಂಚದ ಮೇಲೆ ಮನಸ್ಸಿ ಬಚ್ತಾರ. ಆಮೇಲೆ ಅವ್ರಿಗೆ ಸೊಳ್ಳೆ ಕಡಿಬಾರದು ಅಂತ ಕಟ್ತಾರೆ. ಸೊಳ್ಳೆ ಕಡಿಬಾರದು ಅಂತ ಹೇಳಿ ಸೊಳ್ಳೆ ಪರದೆ ಕಟ್ತಾರೆ. ಅವ್ರ ದೇಹ ಬಿಟ್ಟು ಎಂದೋ ಪೂಜಾರವರು ನೋಡ್ರಿ ಹೆಂಗಿರ್ಬೇಕು ಭಕ್ತಿ. ಬೆಳಗ್ಗೆ ಮತ್ತೆ ಎಬ್ಬಿಸ್ತಾರ, ಸ್ನಾನ ಮಾಡಿಸ್ತಾರ. ಇವತ್ತು ನಿಮಗೆ ಇದನ್ನು ಪ್ರಸಾದ ಮಾಡಿಸಿದ್ವಿ ಅಂತ ಪ್ರಸಾದ ತಂದು ಕೊಡ್ತಾರೆ. ಅದು ಹೆಂಗೆ ಭಕ್ತಿ ಇರಬೇಕು. ವಿಠಲನಿಗೆ ಭಕ್ತಿನೂ ಹಾಗೆ ಇತ್ತು. ಅವ್ರ ಎಲ್ಲ ಜನ ಬಂದರು. ಚೌಕಾಮೇಳ ಅವ ಗುಲ್ಡಾನ ಚೌಕಾಮೇಳ ಅಲ್ಲಿಂದ ಮಂಗಳಾರಕ್ಕೆ ಬಂದು ನಿಂತ, ಮಂಗಳ ಜಗಕ್ಕೆ ಬಂದು ನಿಂತ. ಎದಕ್ಕಂದ್ರೆ ಬುಲ್ಡಾಣದಿಂದ ಮ್ಯಾಲಿಂದ ಮೇಲೆ ವಿಠಲನ ಹತ್ತಿರ ಬರಲಿಕ್ಕೆ ಆಗ್ತಿರ್ಲಿಲ್ಲ. ವಿಠಲನ ದರ್ಶನ ಆಗುದಿಲ್ಲ ಅಂತ ಹೇಳಿ ಪಂಡ್ರಾಪುರಕ್ಕೆ ಸಮೀಪ ಇರೋಣ ಅಂತ ಹೇಳಿ ಮಂಗಳ ಜಗಕ್ಕೆ ಬಂದು ನಿಂತ. ಮತ್ತು ಅವ ಹಿಂದುಳಿದವ ಭಾಳ. ಆಗ ಅವನಿಗೆ ಇನ್ನೂ ಮಂದಿರದೊಳಗೆ ಬಿಡ್ತಿದ್ದಿಲ್ಲ ಅಂತ. ನೋಡ್ರಿ ಪಾಪ ಒಂದು ಎಂಥ ಭಕ್ತಿ. ನನಗೆ ಮಂದಿರದೊಳಗೆ ಬಿಡದಿದ್ರು ಚಿಂತಿಲ್ಲ, ನಾವು ಹೊರಗೆ ಬಂದ ನಿಂತುಕೊಂಡು ಪಂಡ್ರಾಪುರ ವಿಠಲ ದರ್ಶನ ಮಾಡ್ಕೊಂಡು ಇರ್ತೀನಿ ಅಂತ ಸಂತೋಷ ಪಡ್ತಿದ್ದ. ಹೊರಗೆ ದರ್ಶನ ಮಾಡಾವ ಮತ್ತು ಮಂಗಳವಾಡದಾಗಿರಾವ. ಆ ಭಕ್ತಿಯಲ್ಲಿ ಎಷ್ಟು ತನ್ಮಯ ಆಗಿರ್ತಿದ್ದ ಅಂದ್ರೆ ಅವನ ಹೆಂಡತಿ ಗರ್ಭವತಿ ಇದ್ರು. ಆಕೆಗೆ ಆ ಪ್ರಸವ ವೇದನೆ ಆಗ್ತಿತ್ತು. ಆಕೆ ಹೇಳಿದಂತೆ ಯಾರೇ ಹೆಣ್ಮಕ್ಳದಾರ ಕರಿ ಅಥವಾ ನಮ್ಮ ತಾಯಿ ಇದ್ರಲ್ಲ ಆಕೆಗೆ ಹೇಳಬೇಕು, ಈ ಪ್ರಸವವನ್ನು ತಡೆದುಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಇವನನ್ನು ಕಳಿಸ್ತಾವ ಚೌಕಾಮೇಳ. ಇವ ಯಾವುದೇ ಒಬ್ಬ ಹೆಣ್ಮಗಳಿಗೆ ಹೇಳಬೇಕಂತ ಇವ್ ಬರ್ತಾನ. ಅಷ್ಟೊತ್ತಿಗೆ ಅವ್ರು ಪಂಡ್ರಾಪುರದ ದಿಂಡಿ ಹೊಂಟಿರ್ತೈತಿ. ಅವರೆಲ್ಲ ಭಜನೆ ಮಾಡ್ಕೊಂಡು ದಿಂಡಿ ಹೊಂಟಿರ್ತಾರ. ಇವ ಹೆಂಡತಿ ಏನ್ ಹೇಳ ಅದನ್ನ ಮಾತಾ ಬಿಡ್ತಾನ. ಮನ್ಯಾಗ ಹೆಂಡತಿದು ಅದು ಪ್ರಸವ ಆಗುದೈತಿ ಅನ್ನೋದು ಸಹಿತ ಮರಿತಾನ. ಭಜನಾ ಮಾಡ್ಕೊಂಡು ಪಂಡ್ರಾಪುರಕ್ಕೆ ಹೋಗ್ತಾನ. ಬಹಳ ದಿವಸ ಅಲ್ಲೇ ಇರ್ತಾನ. ಆಗಳಕ್ಕೆ ಅವಳಿಗೆ ಒಂದು ದಿವಸ ನೆನಪಾಗ್ತೈತಿ, ಮನ್ಯಾಗ ಹೆಂಡತಿ ಹೇಳಿ ಕಳಿಸ್ಯಾಳಂತೆ. ಅವಾಗ ಬರ್ತಾನ, ಬಾಯಿ ನೋಡ್ತಾನ, ಹೆಂಡತಿ ಆರಾಮಾಗಿರ್ತಾಳ, ಮಗುನು ಆರಾಮಿರ್ತದ. ಅವಾಗ ಕೇಳ್ತಾನ ಹೆಂಡತಿಗೆ, ಮರೆತು ಹೋಗಿದ್ದ ಮತ್ತು ನಾನೇ ಮರೆತು ಹೋಗಿದ್ದೆ, ಯಾರು ಬಂದ್ರು ಅಂತ. ನೀ ಹೇಳಿದ್ದಂತೆಲ್ಲ ಬಂದ್ರು ನಮ್ಮ ಮನೆಗೆ. ಒಬ್ಬ ಹೆಣ್ಮಗಳು ಬಂದ್ರು, ಬಂದು ಸೇವಾ ಮಾಡಿದ್ರು. ಯಾರು ಹೇಳಿದ್ರು ಅಂತ ಕೇಳಿದೆ. ನಿನ್ನ ಗಂಡ ನನ್ನ ಕೈಯಾಗ ಬಂದಿದ್ದ ಅಂತ ಹೇಳಿದ್ರು ಅಂತ ಅವ್ನು ಹೇಳಿದ. ಪೂಜಾರಿ ಸಂತೋಷ ಆಯ್ತು. ನಾನು ತಿರುಗಾಡ್ತೀನಿ ಗುರುಮಂಗಡಿ ನಮ್ಮ ಸಂಸಾರ ಚೆನ್ನಾಗಿ ಹೇಳಿದೆ ಅಂತ ನಾನೇ ಸಂಸಾರ. ನಾವು ಯಾರು ಬಿಡಾರು, ನಮ್ದೇನು ಬುದ್ಧಿವಂತಿಕೆ ಅಷ್ಟ. ನಮ್ಮ ಮನೆ ನಡೆಸೋದೇನು ನಮ್ಮ ಕೈಯಾಗಿದ್ದೇನು? ನಮ್ಮ ಶರೀರನೇ ನಮ್ಮ ಕೈಯಾಗಿಲ್ಲ, ಇನ್ನೇನು ನಾವು ಸಂಸಾರ ನಾವು ನಡೆಸೋರದೇವಿ. ಆದ್ದರಿಂದ ರಾಮಕೃಷ್ಣ ಹರೇ ಅಂತ ಹೇಳಿ ಸಮರ್ಪಣೆ ಮಾಡಿಬಿಡೋದು.
ನೀನೇ ಭಗವಂತನೇ ಅಂತ ಸಮರ್ಪಣೆ ಮಾಡಿಬಿಡು. ಇನ್ನೊಂದು ಎಷ್ಟು ದಿವಸ ನೀನು ಉಸಿರು ಕೊಡ್ತಿ, ಎಷ್ಟು ದಿವಸ ನೀನು ಶಕ್ತಿ ಕೊಡ್ತಿ, ಅಷ್ಟು ದಿವಸ ನಮ್ಮ ಕೆಲಸ. ಮಲ್ಕೊಂಡಾಗ ನಾವು ಹೇಳಲಿಲ್ಲ ಅಂದ್ರೆ ಏನು ಸಂಸಾರದ ಚಿಂತೆ ಮಾಡೋದೈತಿ? ಸುಮ್ಮನೆ ಬೆಳಗ್ಗೆ ಎಚ್ಚರ ಆಗ್ತೈತಿ ಅಂದ್ರೆ ಚಲೋ ಆಗೈತಿ. ಮಲ್ಕೊಂಡ್ರೆ ಹಂಗ ಮಲ್ಕೊಂಡ್ರೆ ಎಲ್ಲಿ ಅವ್ರಿಗೆ ಸಂಸಾರದ ಚಿಂತೆ? ಆದ್ದರಿಂದ ನಾವೆಲ್ಲ ಭಾರವನ್ನ ಗುರುಗಳ ಮೇಲೆ, ದೇವರ ಮೇಲೆ ಹಾಕುವುದು, ಅದನ್ನ ಅವರೇ ಕಾಪಾಡ್ತಾರ ಅಂತ ಹೇಳಿ ನಾವೆಲ್ಲ ಭಾವಿಸೋಣ. ಎಲ್ಲರಿಗೆ ನೀವೇನು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರಿ, ಬಹಳ ಸಂತೋಷ. ಎಲ್ಲರೂ ಶೂಟ್ ಮಾಡಿರಿ, ಕುಮಾರ್ ಸರ್ ಅವರು ಉಳಿದವರೆಲ್ಲರೂ ನಮ್ಮ ನೋಡ್ಬೇಕು. ಅವರೆಲ್ಲ ಎಷ್ಟು ಭಕ್ತಿ, ಯಾವಾಗ ಅವರಿಗೆ ಆಶ್ರಮದ ಬರಿ ಅಥವಾ ಯಾರೇ ಹೇಳಿದ್ರೆ ಸಾಕು ಬಂದೇ ಬಿಡ್ತಾರೆ. ಅವರು ಎಲ್ಲರೂ ಭಕ್ತಿ ಅಷ್ಟು. ಎಲ್ಲರೂ ಹಳ್ಳಿಯಾಗೆಲ್ಲ ಹೇಳ್ತಾರ, ಅವ್ರು ಭಾಳ ನಡ್ಕೋತಾರ, ಅವ್ರು ಭಾಳ ನಡ್ಕೋತಾರ. ನಾವು ಹೇಳೋದಲ್ಲ, ಅವ್ರ ಜನ ಹೇಳ್ತಾರ, ಅವ್ರು ಮಾಡಿದ ಅವ್ರಿಗೆ ಮಾಡ್ಯಾರ ಅಂತ ಹೇಳ್ತಾರೆ. ಆದ್ದರಿಂದ ನೀವು ಯಾರ್ಯಾರು ಭಕ್ತಿ ಮಾಡ್ತೀರಿ, ನಿಮಗೇನಿಲ್ಲ ಬಹಳ ದೂರ ಇಲ್ಲ. ಅದು ಆಶ್ರಮ, ಅಲ್ಲಿ ಅಪ್ಪುಗಳದೊಂದು ಶ್ರದ್ಧಾ ಕೇಂದ್ರ, ಅಲ್ಲಿ ಇರಬೇಕಂತ ಮಾಡಿದ್ರು. ಅಲ್ಲಿ ಅವ್ರದ್ದೆಲ್ಲ ಇಚ್ಛೆ ಇತ್ತು. ಅಲ್ಲಿ ಅಷ್ಟು 106 ಎಕರೆ ಜಮೀನನ್ನು ಎದಕ್ಕಾಗಿ ತೆಗೆದುಕೊಂಡ್ರು? ಏನು ಅಮೃತಾನಂದ ಸ್ವಾಮಿಗಳಿಗೆ ಅಂತ ತೊಗೊಂಡಾರ ಏನದನ್ನ? ಅಷ್ಟು ದೊಡ್ಡ ಬಿಲ್ಡಿಂಗ್ ಯಾರು ಎದಕ್ಕೆ ಕಟ್ಟ್ಯಾರ? ಅಮೃತಾನಂದ ಸ್ವಾಮಿಗಳಿಗೆ ಅಂತ ಕಟ್ಟಿಲ್ಲ. ಅಮೃತಾನಂದ ಸ್ವಾಮಿಗಳು ಬಂದದ ಅದ, ಅದು ಕಟ್ಟಿದ್ದು ಸಿದ್ದೇಶ್ವರ ಅಪ್ಪಳಿಗೆ, ಅದನ್ನೆಲ್ಲ ಮಾಡಿದ್ದ ಅವರಿಗೆ. ಮತ್ತು ಈಗಲೂ ಸಹಿತ ಅಲ್ಲಿ ಅವ್ರ ಶಕ್ತಿ ಕೆಲಸ ಮಾಡ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಅಲ್ಲಿ ಕೂಡಿ ಜಪ ಮಾಡೋದು. ನೀವು ಜಪಕ್ಕ ಎಲ್ಲರೂ ಹೆಸರು ಬರೆಸಬೇಕಾಗಿತ್ತು, ಹೆಸರು ಬರೆಸ್ಬೇಕು, ನೋಂದಣಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಸುಮ್ಮನೆ ನಾವು ಎಲ್ಲರೂ ಬರೋದಂತ ಇಲ್ಲ. ಒಂದು ಭಕ್ತಿ ಕಾರ್ಯಕ್ರಮ ಅಂತಂದ್ರೆ ನೀವು ಜಪಕ್ಕೆ ಬರೋರೆಲ್ಲ ಪುರುಷ ಹೀಗೆ ಟೊಪ್ಪಿಗೆ ಹಾಕೊಂಡ್ರಲ್ಲ, ಟೊಪ್ಪಿಗೆ ಹಾಕೊಂಡು ಬರ್ಬೇಕು. ಹೆಣ್ಮಕ್ಳೆಲ್ಲ ಹೀಗೆ ಹೇಗೆ ನಿಮ್ದು ಒಂದು ಹೆಣ್ಮಕ್ಳದ ವಸ್ತ್ರ ಅಲ್ಲ, ಹೀಗೆಲ್ಲ ವಸ್ತ್ರ ಇಟ್ಕೊಂಡು ತಲೆ ಮೇಲೆ ಸರಗ ವಿಭೂತಿ ಎಲ್ಲ ಹಚ್ಕೊಂಡು ಮಾಡಿ ಶಿಸ್ತಾಗಿ ಬರ್ಬೇಕು. ಈಗ ಭಾಳ ಊರಾಗೆಲ್ಲ ಉತ್ಸವದು ನಡೀತಾವಲ್ಲ, ಅವೇನು ಒಂದು ಉತ್ಸವ ರೀತಿ ನಡೆದಿರ್ತಾವ. ಅದಕ್ಕೆ ನಾನು ಸಾವುಕಾರ ಸಿದ್ದರಾಮ ಸಾವುಕಾರ ಹೇಳಿ, ಎಷ್ಟು ಜನ ಬರ್ತಾರೆ? ನಾವು 10 ಮಂದಿ ಇದ್ದೇವೆ, 10 ಮಂದಿ ಇದ್ರು ಎಲ್ಲರೂ ಶಿಸ್ತಾಗಿರ್ಬೇಕು. ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ದಾರಿ ಮೇಲೆ ಎಲ್ಲ ಶಿಸ್ತು, ಸ್ವಚ್ಛತೆ ಇರಬೇಕು. ಅದಕ್ಕೆ ಭಕ್ತಿ ಅಂತ ಕರೀತಾರೆ. ನಾವು ಯಾರು ಕಟ್ಟಿ ಮೇಲೆ ಕೂತಿರ್ತಾರೆ, ಅವ್ರು ಎಕಡೆ ಮುಖಾನು ಎಕಡೆ ಹೋದಂಗು ಚಪ್ಪಲ್ ಎಕಡೆ ಬರೀ ಗುರುಗಳ ಹೋಗೋಣ ಅಂತ ಹೇಳಿ ಅಂದ್ರು. ಅವ್ನು ಹಲಿಗೆ ಮುಂದೆ ಬಾಸ್ಕೊತ ಹೊಂಟಿರ್ತಾವ. ಅದಕ್ಕೆ ಭಕ್ತಿ ಇರ್ತಾರೆ, ಆಗಂಗಿಲ್ಲ. ಇವಾಗ ಏನು ಮಾಡಿರಲ್ಲ, ದಾರಿಯನ್ನೆಲ್ಲ ಸ್ವಚ್ಛ ಮಾಡಿರಿ, ರಂಗವಲ್ಲಿ ಹಾಕಿರಿ. ಮತ್ತು ನೀವು ಯಾರು ಎಲ್ಲರೂ ದಿವಸ ಪಟ್ಟಿಗೆ ಹಾಕೊಳ್ಳೋದ್ರಿ, ಮತ್ತು ಇವತ್ತು ಹಾಕೊಳ್ಳೋದಿದ್ರೆ ಹಾಕೊಂಡು ಬಂದಾರಿ. ಈಗ ಏನ್ರೆ ಗಂಧ, ವಿಭೂತಿ, ಕುಂಕುಮ ಏನ್ರೆ ಹಚ್ಕೊಳ್ಬೇಕು. ಮತ್ತು ಎಲ್ಲರೂ ಬರಲಿ, ಯಾರಿಗೆ ಭಕ್ತಿಯಲ್ಲಿ ಯಾರಿಗೇನು ಭೇದಿಲ್ಲ, ಯಾರ್ಯಾರಿಗೆ ನಮ್ಮನ್ನು ಮಾಡ್ಬೇಕಂತ ಅನಿಸ್ತದೆ ಎಲ್ಲರೂ ನಾವು ಗೌರವಿಸೋದು ಎಲ್ಲರೂ ಅವಶ್ಯಕತೆ ಇರ್ತದೆ. ಅದಕ್ಕೆ ತಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಿಮಗೆ ಯಾರ್ಯಾರಿಗೆ ಅಲ್ಲಿ ಸೇವಾ ಮಾಡ್ಬೇಕಂತ ಅನಿಸ್ತದ ಅಲ್ಲೆಲ್ಲ ಸ್ವಚ್ಛತೆ ಮಾಡೋದು, ಅಡುಗೆ ಮಾಡೋದು, ಬಂದವರಿಗೆ ಸ್ವಲ್ಪ ಅಡುಗೆ ಮಾಡೋದು, ಊಟ ಮಾಡೋದು, ಇದನ್ನೆಲ್ಲ ಮಾಡಬೇಕು. ಅದು ನಾವು ಮಾಡೀವಿ, ಅದು ಅವ್ರ ಕಾರ್ಯಕ್ರಮ ಅಂತ ಹೀಗೇನಲ್ಲ, ನಮ್ಮ ಎಲ್ಲರ ಕಾರ್ಯಕ್ರಮ. ನಮಗೊಂದು ಅದೊಂದು ಮಾಧ್ಯಮ. ನಾವು ಉಣ್ಣುವವರಿಗೆ ನೀವು ಮನೆಗೆ ಊಟಕ್ಕೆ ಕರೆದ್ರಿಂದ ಅವರಿಗೆ ಅಡುಗೆ ಮಾಡಿದವ್ರು ನೀವು, ಅವ್ರ ಕರೆದವ್ರು ನೀವು, ಕರೆದು ಕೂಡಿಸಿ ಬಳಕ ಊಟಕ್ಕೆಲ್ಲ ಪಟ್ಟ ಬಳಕ ಅವ್ರಿಗೆ ದಂಡವತ್ತು ನಮಸ್ಕಾರ ಹಾಕಬೇಕು. ನೋಡ್ರಿ, ಇದು ಹೆಂಗಿರ್ಬೇಕು ಪದ್ಧತಿ. ಊಟ ಮಾಡಿಸಿದವ್ರು ನೀವು, ಮತ್ತು ಅವ್ರು ಉಣ್ಣವ್ರ ನಿಮಗೆ ಇನ್ನೂ ನಮಸ್ಕಾರ ಮಾಡಬೇಕಾಗಿತ್ತು. ಆದ್ರೆ ನೀವು ಯಾಕೆ ಅವ್ರಿಗೆ ದಂಡವತ್ತು ನಮಸ್ಕಾರ ಹಾಕಿದ್ರಿ? ಎದಕ್ಕಂದ್ರೆ ನಾವು ಕೊಡುವಂತ ಅನ್ನವನ್ನು ಸ್ವೀಕರಿಸಿ ನಮಗೆ ಇವತ್ತು ಪುಣ್ಯ ಕೊಡಾಕತ್ತಿರಲ್ಲ, ಅದಕ್ಕೆ ನಿಮಗೆ ನಮಸ್ಕಾರ ಇರಲಿ ಅಂತ. ಅವರೇ ನಮ್ಮ ಮನೆಗೆ ಬಂದಿರಲಿಲ್ಲ ಅಂದ್ರೆ ನಾವು ಯಾರು ಉಣಿಸ್ತಿದ್ದೀವಿ? ನಮ್ಮ ಅಡಿಗೆ ಉಣ್ಣವ್ರು ಯಾರಿದ್ರು ಅವಾಗ? ಅದಕ್ಕಾಗಿ ನೀವು ಅಡಿಗೆ ಮಾಡಿದ್ರು ಕರೆದ್ರು ಮತ್ತೆ ಅವನಿಗೆ ನಮಸ್ಕಾರ ಮಾಡಬೇಕು. ಇದು ಹೇಗಿರ್ಬೇಕು ನೋಡಿ. ಅದಕ್ಕಾಗಿ ಸೇವಾ ಮಾಡ್ಲಿಕ್ಕೆ ನಮಗೊಂದು ಅವಕಾಶ ಸಿಕ್ಕೈತಿ ಅಂತ ಹೇಳಿ ನಾವೆಲ್ಲರೂ ಭಾವಿಸಿ ಆ ಸೇವೆಯನ್ನ ಮಾಡೋದು. ನಿಮಗೆ ಶ್ರಮ, ದೈಹಿಕ ಹಣ ಎಲ್ಲರೂ ಹಣನೇ ಕೊಡ್ಬೇಕಂತಿಲ್ಲ, ಎಲ್ಲರೂ ಶ್ರೀಮಂತರ ಇರ್ಬೇಕಂತ ಏನಿಲ್ಲ, ಯಾವುದೂ ಇಲ್ಲ ಅವರಲ್ಲಿ. ಅದಕ್ಕೆ ನಾವೆಲ್ಲರೂ ನಮ್ಮಿಂದ ಏನು ಸಾಧ್ಯ ಆಗ್ತದೆ ಅದಕ್ಕೆ ಬೇಡ, ನಮಗೆ ಅಲ್ಲಿ ಬರ್ಲಿಕ್ಕೇನೆ ಆಗಲಿಲ್ಲ ಅಂತ ಇಟ್ಕೊಡ್ರಿ. ಆವತ್ತು ದಿವಸ ಇಲ್ಲಿ ಬೆಳಗ್ಗೆ
6 ಗಂಟೆಗೆ ಇಲ್ಲೇ ಬೆಳಗ್ಗೆ ಬೇಗ ಎದ್ದು ನಿಮ್ಮ ಮನ್ಯಾಗ ಕುತ್ಕೊಂಡ್ರೆ ಸ್ವಲ್ಪ ವಿಭೂತಿ ಗಂಧ ಕುಂಕುಮ ಏನ್ರಿ ಹಣಿಗೆ ಹಚ್ಕೊಂಡು ಇಲ್ಲೇ ಕುಳಿತುಕೊಂಡು ಜಪ ಮಾಡ್ರಿ. ಇಲ್ಲೇ ಕುಳಿತುಕೊಂಡು ಜಪ ಮಾಡಿದ್ರು ಅಲ್ಲಿ ಜಪ ಮಾಡೋದ್ರ ಅದ್ರ ಫಲ ನಿಮಗೆ ಸಿಗ್ತದೆ. ಮತ್ತೆ ಅದನ್ನ ಬಿಟ್ಟು ಅವೇನ್ ಮಾಡ್ತಾವ ಅಲ್ಲೇ ಕಾರ್ಯಕ್ರಮ ಅನ್ಕೋತ ಕೂತ್ರಂದ್ರೆ ಇದು ಮತ್ತೆಲ್ಲ ಕೈ ಅಶಾಂತಿ ತುಂಬ. ಅದಕ್ಕಾಗಿ ತಾವೆಲ್ಲ ಅಷ್ಟು ಮಾಡ್ತೀರಿ ಅಂತ ಹೇಳಿ ಆಶಿಸ್ತಾ ಇವತ್ತೇನು ಎಲ್ಲರೂ ಕೂಡಿದ್ರೆ ನಿಮ್ಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸೋ ಎಲ್ಲರಿಗೂ ಒಳ್ಳೆಯದಾಗಲಿ. ಈಗೇನು ಪ್ರಸಾದ ಏನು ಚಲೋ ಎಲ್ಲರೂ ಸ್ವಲ್ಪ ಪ್ರಸಾದ ತೆಗೆದುಕೊಂಡು ಹೋಗ್ರಿ. ಮತ್ತೇನು ಹೇಳೋದು ಕೇಳೋದೇನು ಐತೆ ಏನಿಲ್ಲ, ಏನು ಕೇಳೋದಿಲ್ಲ ಹೇಳೋದಿಲ್ಲ. ಏನ್ರಿ ಕಾರ್ಯಕ್ರಮ ಏನು ನಿಮ್ದೇನು ಸಂಶಯ ಇದ್ದರೆ ಈಗ ಕೇಳಿ ನಾ ಈಗ ಮತ್ತೆ ನಿಮ್ಮ ಊರಿಗೆ ಬರೋದಿಲ್ಲ. ಆ ಕಾರ್ಯಕ್ರಮ ಆಗುತ್ತಕ್ಕ ಮತ್ತೆ ಕಾಯಿ ಬರೋದಂತ ಏನ್ರಿ ಕಾಶಿ ಹೋಗ್ತಾರ 2ನೇ ತಾರೀಕಿನಿಂದ ಎಷ್ಟನೇ ತಾರೀಕ ಗುಡ್ 10ನೇ ತಾರೀಕು ಬೆಳಿಗ್ಗೆ ಕಾರ್ಯಕ್ರಮ ಎಷ್ಟೊತ್ತಿಗೆ 6 ಗಂಟೆಗೆ ಜಪ ಯೋಗ. ನಾವು ಇದನ್ನು ಪತ್ರಿಕೆ ಮಾಡೋಂಗಿಲ್ಲ, ಇನ್ವಿಟೇಷನ್ ಕಾರ್ಡ್ ಇಲ್ಲ, ನಿಮ್ಮ ಮನೆಗೆ ಬಂದು ಯಾರು ಕೊಡೋದಿಲ್ಲ ಪತ್ರಿಕೆ. ಮತ್ತೆ ನಮ್ಮ ಮನೆಗೆ ಪತ್ರಿಕೆ ಬರೋದಿಲ್ಲ ದಾರಿ ಕಟ್ಕೋತ ಕೂತೀರಿ. ಪತ್ರಿಕೆ ಪಂಡ್ರಾಪುರ ವಿಠಲ್ ಪತ್ರಿಕೆ ಮಾಡ್ತಾರೇನ್ರಿ ಅವರು? ಮಾಡಂಗಿಲ್ಲ, ಮತ್ತೆ ನಾವು ಮಾಡಂಗಿಲ್ಲ. ಮತ್ತೆ ಹೆಂಗ್ರಿ ನಮ್ಗೆ ಹಿಂಗೆ ಗೊತ್ತಾಗೋದು, ಯಾರಿಗೆ ಗೊತ್ತಾಯ್ತು ಅವ್ರು ಬರೋ ಕಾರ್ಯಕ್ರಮ ಪತ್ರಿಕೆ ಕೊಡಕ್ಕೆ ನಮ್ಮ ವೈಯಕ್ತಿಕ ಕಾರ್ಯಕ್ರಮ ಏನಾದ್ರು ನಿಮಗೆಲ್ಲ ಇನ್ವಿಟೇಷನ್ ವಾರಿ ಅದನ್ನ ನೋಡೋಣ. ಈಗಂತೂ ಬರೀ ಎಷ್ಟು 3 ದಿವಸ ತಯಾರಾಗಿತ್ತು. ಮೊದಲನೇ ದಿವಸ 8ನೇ ತಾರೀಕು ಎಲ್ಲರೂ ಅಂಬಲಿ ತೊಗೊಂಡು ಬರೋದು, 9ನೇ ತಾರೀಕು ಎಲ್ಲರೂ ದೀಪ ತೊಗೊಂಡು ಬರೋದು. ಮನೆಗೆ ಒಂದು ದೀಪಾರೆ ಹಚ್ಚಲೇಬೇಕು. 10ನೇ ತಾರೀಕು ಎಲ್ಲರೂ ಮನೆಯಲ್ಲಿ ಕನಿಷ್ಠ 4 ಜನ ಇಬ್ಬರೇ ಅದರಲ್ಲಿ ಜಪಯೋಗದಲ್ಲಿ ಭಾಗವಹಿಸ್ಬೇಕು. ಅದು ಏನು ನಿಯಮ ಐತಿ ಅಂದ್ರೆ 1 ತಾಸು ನಾವು ಜಪ ಮಾಡಿದೀವಿ ಅಂದ್ರೆ 10,000 ಜನ ಕೂಡಿ 1 ತಾಸು ಜಪ ಮಾಡಿದೀವಿ ಅಂದ್ರೆ 1 ಕೋಟಿ ಜಪ ಆಗ್ತದೆ. ಎಷ್ಟಾಗ್ತದ್ರಿ? 10,000 ಜನ ಕೂಡಿ 1 ತಾಸು ಜಪ ಮಾಡಿದ್ರೆ 1 ಕೋಟಿ ಆಗ್ತದೆ. ಹಾಗೆ ನಾವು ಒಂದು 10,000 ಜನ ಕೂಡಿ ಹೇಳೋದೈತಿ, ಆ ಕೋಟಿ ಜಪ ಯಜ್ಞದ ಫಲ ಏನೈತಲ್ಲ ಅದನ್ನ ಯಾರೆಲ್ಲರೂ ಪಡಿತಾರೆ. ಒಬ್ಬರೇ ಮಾಡಿ ಆಗೋದಿಲ್ಲ. ಅದು ಒಬ್ಬರೇ ಮಾಡಬೇಕಾದ್ರೆ 1 ಕೋಟಿ ಜಪ ಬಹಳ ವರ್ಷ ಬೇಕಾಗ್ತದೆ. ಆದ್ದರಿಂದ ನಾವು ಅಷ್ಟು ಜನ ಎಲ್ಲರೂ ಕೂಡಿದೀವಿ ಅಂದ್ರೆ ಅವಾಗ ಒಂದು ಶೋಭೆ ಬರ್ತದೆ. ಈಗ ಇದು ಮಾಲ ಆಗ್ಬೇಕಾಗಿತ್ತಂದ್ರೆ ಎಲ್ಲ ಹೂಗಳನ್ನು ಕೂಡಿಸ್ಬೇಕಾಗತ್ತೆ. ಬರೀ ನಾವು ಹೂ ಕೊಟ್ಟರೆ ಚಂದ ಕಾಣೋದಿಲ್ಲ, ಮಾಲ ಮಾಡಬೇಕಾಗ್ತದೆ. ಮಾಲ ಮಾಡಬೇಕಾದ್ರೆ ಎಲ್ಲ ಹೂಗಳು ಕೂಡಿಸ್ಬೇಕು. ಹಾಗೆ ನಾವೆಲ್ಲರೂ ಕೂಡಿಸಿ ಭಕ್ತಿಯನ್ನು ಮಾಡಿದ್ವಿ ಅಂದ್ರೆ ಆ ಭಕ್ತಿಗೆ ಸೌಂದರ್ಯ ಬರ್ತದೆ, ಶಕ್ತಿ ಬರ್ತದೆ. ಅದಕ್ಕೆ ನೀವೆಲ್ಲರೂ ಬರೋದು. ಯಾರಾದ್ರಾಗ ಅಜ್ಜಿಗಳಿರಲಿ, ಸಣ್ಣ ಹುಡುಗರು ಗದ್ಲ ಮಾಡೋರು ಇಷ್ಟೇ ಬರುವಾಗಿಲ್ಲ. ಇದು ತ್ರಿಪುಂಡ್ರ ಹಾಕಿ ಮಸ್ತಾಗಿ ಶಿಸ್ತಾಗಿ ಕೊಡೋದ್ರ ಬರ್ಬೋದು. ಹಿಂಗೆ ಅಳೆಗಾಡೋದು, ಹಿಂದ ಸರಿಯೋದು, ಮುಂದಿನವ್ರಿಗೆ ಗದ್ಲ ಮಾಡೋದು, ಇವ್ರಿಗೆ ಅಲ್ಲಿ ಒಳಗೆ ಪ್ರವೇಶ ಇಲ್ಲ. ಹೊರಗೆ ಜಪಯೋಗದಾಗಿಲ್ಲ, ಅಲ್ಲೊಂದು ಎಲ್ಲ ಬಂದೋಬಸ್ತ್ ಮಾಡೋದೇ. 10,000 ಜನ ಅಷ್ಟೇ ಕುಳಿತುಕೊಂಡು ಜಪ ಹೇಳೋದು. ಉಳಿದವ್ರು ಮುಂದೆ ಜಾತ್ರೆ ಆ ಕಡೆ ಬೇರೆ ಆಗ್ತದೆ. ಅದೆಲ್ಲ ಅದು ದರ್ಶನ ತಗೊಳ್ಳೋದು, ಪ್ರಸಾದ ಮಾಡೋದು, ಅದೆಲ್ಲ ಜಾತ್ರೆ ಆಗ್ತದೆ. ಆದರೆ ಇಲ್ಲಿ ಮಾತ್ರ ಜಪ 1 ತಾಸು. ಇಷ್ಟೆಲ್ಲ ಗೊತ್ತಾಯ್ತಲ್ಲ. ಇನ್ನೇ ನಿಮಗೆ ಯಾರಿಗೆ ಹಳ್ಳಿಯವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮದು ನೀವೆಲ್ಲ ತಯಾರು ಮಾಡ್ತೀರ. ನೀವು ಯಾಕೆ ಏನು ಇವತ್ತು ರವಿವಾರ ಇದು ಎಲ್ಲರಿಗೆ ಸಂದೇಶ ಅಂತೂ ಬಿಟ್ಟು ಎಲ್ಲರೂ ಬರ್ತೀರಲ್ಲ. ಎಲ್ಲರೂ ನೀವು ಬರೋದು ಅಷ್ಟೇ ಅಲ್ಲ, ಸುತ್ತಮುತ್ತಲು ನಿಮ್ಮ ಮನೆ ನೆಮ್ಮಿ ಸಮೀಪ ಯಾರ್ಯಾರು ಅವ್ರಿಗೆ ಸಂದೇಶವನ್ನು ಮುಟ್ಟಿಸ್ರಿ. ಹಳ್ಳಿಯಲ್ಲಿ ಯಾರು ತೊಡಪಟ್ಟಾಗಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿ ಅದಾರ, 1 ಮನೆನೂ ಸಹಿತ ಬಿಡಬಾರ್ದು, ಎಲ್ಲರೂ ಭಾಗವಹಿಸ್ಬೇಕು. ಹಾಗೆ ನೀವೇನು ಮಾಡ್ರಿ, ಕೆಲವರು ನಿಮ್ಮ ಓಣೆ ಆಗಿದ್ದಾವೆ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಕುಂಕುಮ ಹಚ್ಚಿ, ಅವ್ರ ಮನೆಗೆ ಹೋಗಿ ಕುಂಕುಮ ಹಚ್ಚಿ ಹೋಗಿ ಹೇಳ್ರಿ. ನಾಳೆ ಇನ್ನೊಂದು ವಾರ ಬಿಟ್ಟು ಏನು ಹೇಳ್ರಿ, ಅಲ್ಲಿ ಆಶ್ರಮದ ಕಾರ್ಯಕ್ರಮ ಅದ, ಸಿದ್ದೇಶ್ವರ ಕಾರ್ಯಕ್ರಮ, ಧ್ರುವ ಮಹೋತ್ಸವ ಕಾರ್ಯಕ್ರಮ ಐತಿ, ನೀವು ಬರ್ಬೇಕ್ರಿ. ಮೊದಲು ಕುಂಕುಮ ಹಚ್ಚೋದವ್ರಿ. ಏನು ಕಾರ್ಯಕ್ರಮ ತಂದ್ರಿ ಅಂತಾರ.
ನಮ್ಮದಲ್ಲಿ ಕಾರ್ಯಕ್ರಮ ಅಲ್ಲಿ ಅಷ್ಟೊಂದು ಕಾರ್ಯಕ್ರಮ ಐತಿ, ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳೋದು ಮಾಡ್ತೀರಿ. ನಮಸ್ಕಾರ. ಕಾರ್ಯಕ್ರಮದ ಎಲ್ಲ ಸಾರಾಂಶವನ್ನು ಪುಸ್ತಕ ಮುಖಾಂತರ ತಿಳಿಸಿದ್ದಾರೆ. ಅವೆಲ್ಲ ಅಪೋಹೆಗಳ ಮತ್ತೆಲ್ಲ ಹಿರಿಯರು ಅದು ಜೊತೆಗೆ ನೋಂದಣಿ ಮಾಡ್ತಾರೆ. ಅದು ನೋಂದಣಿ ಎಷ್ಟು ಜನ ಅದನ್ನು ತಿಳಿಸ್ತಾರೆ. ಮತ್ತೆಲ್ಲ ರೀತಿಯಿಂದ ಆಶ್ರಮಕ್ಕೆ ತಮಗೆಲ್ಲ ಈ ಮೊದಲು ಕಾರ್ಯಕ್ರಮವನ್ನು ಮುಗಿಸುವ
ಎಲ್ಲ ಬರ್ತಾವೆ ಪ್ರಸಾದ ಯಾರು ಹಾಕಿ ಹೋಗೋದು ಇಲ್ಲಿ ಪ್ರಸಾದ ಪ್ರಸಾದ